ಆತ್ಮೀಯ ಜನಕನ್ನಡ ಮಾಧ್ಯಮ ವಾಹಿನಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಶಿವಶಂಕರ್ ಡಿ ಹೇಳಿ ಮತ್ತು ಜಗದೀಶ್ ಎಂ ಮುಂಕಲ್ ಇಂದು ಒಂದು ವಿನೂತನ ಮಾದರಿಯ ಹಾಗೂ ಎಲ್ಲ ಪುಟ್ಟ ಮಕ್ಕಳಿಗೂ ಇಂದಿನ ಅತ್ಯಂತ ಭರಾಟೆಯ ಪಾಶ್ಚಿಮಾತ್ಯ ಜೀವನ ಶೈಲಿಯ ಪ್ರಭಾವದ ನಡುವೆಯೂ ನಮ್ಮ ಭಾರತೀಯ ಪರಂಪರೆಯ ಆದರ್ಶ ಜನಚರಿ ಹೇಗಿದ್ದರೆ ಇಂದಿನ ಮಕ್ಕಳು ನಾಳೆಯ ಆದರ್ಶ ವ್ಯಕ್ತಿತ್ವದ ನಾಗರಿಕರಾಗಬಲ್ಲರು ಎನ್ನುವ ಕುರಿತು ವರದಿ ಪ್ರಕಟಿಸಿದ್ದೇವೆ. ವೀಕ್ಷಕರೇ, ಒಂದು ಕಡೆ ಇಂದಿನ ಆಧುನಿಕ ದಿನಮಾನಗಳಲ್ಲಿ ಬಹುತೇಕ ಎಲ್ಲ ಪಾಲಕರು ಬೇರೆ ವಿಕಲ್ಪವಿಲ್ಲವೇನೋ ಎನ್ನುವ ಹಾಗೆ ತಮ್ಮ ಮುಗ್ಧ ಮಕ್ಕಳಿಗೆ ಆಂಗ್ಲ ಭಾಷೆಯ ಕಿಂಡರ್ ಗಾರ್ಟನ್ಗಳಲ್ಲಿ, ಕಾನ್ವೆಂಟ್ ಶಾಲೆಗಳಲ್ಲಿ ಪ್ರವೇಶಾತಿ ಪಡೆಯುತ್ತಿದ್ದಾರೆ. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಇದೇ ಪಾಲಕರು ಸರ್ವೇ ಸಾಮಾನ್ಯವಾಗಿ ಹೇಳುವ ಕಂಪ್ಲೇಂಟ್ ಏನೆಂದರೆ ಮಕ್ಕಳು ತಮ್ಮ ಮಾತು ಕೇಳುವುದಿಲ್ಲ, ಹಠ ಮಾಡುತ್ತಾರೆ, ಮೊಬೈಲ್ ಗೀಳು ಅಂಟಿಸಿಕೊಂಡಿದ್ದಾರೆ, ತಮ್ಮ ಅಮೂಲ್ಯ ಸಮಯವನ್ನು ಮಕ್ಕಳು ಅನಗತ್ಯವಾಗಿ ಟಿವಿಯಲ್ಲಿ ಬರೀ ಕಾರ್ಟೂನ್ ನೋಡುವ ಮೂಲಕ ವ್ಯರ್ಥ ಮಾಡಿಕೊಳ್ಳುತ್ತಿದ್ದಾರೆ, ಅಭ್ಯಾಸದಲ್ಲಿ ಏಕಾಗ್ರತೆಯ ಕೊರತೆಯಿಂದ ಬಳಲುತ್ತಿದ್ದಾರೆ, ಇತರೆ ಸಮಾನ ವಯಸ್ಸಿನ ಮಕ್ಕಳೊಂದಿಗೆ ಸ್ವಚ್ಛಂದವಾಗಿ ಆನಂದದಿಂದ ಬಯಲುಗಳಲ್ಲಿ ಆಟವಾಡುವುದನ್ನು ಕಡಿಮೆ ಮಾಡಿಕೊಂಡಿದ್ದಾರೆ, ಅಭ್ಯಾಸ ಮಾಡಿ ಕಂಠಪಾಠ ಮಾಡಿದ ಪಾಠಗಳ ಪದ್ಯಗಳನ್ನು ನೆನಪಿನ ಶಕ್ತಿಯಿಂದ ಹೇಳಲು ಕಷ್ಟಪಡುತ್ತಾರೆ, ಆತ್ಮಶಕ್ತಿ ಅಥವಾ ಸೆಲ್ಫ್ ಕಾನ್ಫಿಡೆನ್ಸ್ ಸಮಸ್ಯೆ ಮುಂತಾದವುಗಳ ಪಟ್ಟಿಗಳನ್ನು ಹೇಳುತ್ತಲೇ ಇರುತ್ತಾರೆ. ಆದರೆ ಆಶ್ಚರ್ಯವೆಂದರೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಸಂಶೋಧನೆಯ ಮೂಲಕ ಅತ್ಯಾಧುನಿಕವಾಗಿ ಕಂಡುಕೊಂಡಿರುವುದೇನೆಂದರೆ ಶ್ಲೋಕಗಳ ಪಠಣ ಮಾಡುವುದರಿಂದ ಮೇಲೆ ಪಟ್ಟಿ ಮಾಡಲು ಎಲ್ಲ ಸಮಸ್ಯೆಗಳಿಂದ ಮಕ್ಕಳು ಮುಕ್ತರಾಗುತ್ತಾರೆ. ಮಕ್ಕಳು ಆತ್ಮಶಕ್ತಿಯಿಂದ ಏಕಾಗ್ರತೆಯಿಂದ ಅಭ್ಯಾಸ ಮಾಡಲು ಶಕ್ತರಾಗುತ್ತಾರೆ, ಸ್ಮರಣ ಶಕ್ತಿ ಅದ್ಭುತವಾಗಿ ಸುಧಾರಿಸುತ್ತದೆ, ಮಾತನಾಡುವಾಗ ಶಬ್ದಗಳು ಸ್ಪಷ್ಟವಾಗಿ ಮಕ್ಕಳಿಂದ ಉಚ್ಚಾರಗೊಳ್ಳಲ್ಪಡುತ್ತವೆ. ಹಾಗಾದರೆ ಬನ್ನಿ, ರಾಷ್ಟ್ರ ಸೇವಿಕಾ ಸಮಿತಿಯ ಧಾರವಾಡ ಜಿಲ್ಲಾ ಸೇವಾ ಪ್ರಮುಖರಾದ ಶ್ರೀಮತಿ ರಜನಿ ಕಟಾರಿಯಾ ಅವರು ಹುಬ್ಬಳ್ಳಿಯ ಗ್ರೀನ್ ಗಾರ್ಡನ್ ಪ್ರದೇಶದ ತಮ್ಮ ಮನೆಯ ಸುತ್ತಮುತ್ತಲಿನ ಮಕ್ಕಳಿಗೆ ಯಾವುದೇ ಶುಲ್ಕವಿಲ್ಲದೆ ರಾಷ್ಟ್ರ ಸೇವೆ ಎಂದು ಮಕ್ಕಳೊಂದಿಗೆ ತಾವೂ ಕೂಡ ಮಕ್ಕಳಾಗಿ ಮಕ್ಕಳ ಬೆಳಗಿನ ದಿನಚರಿಯಿಂದ ರಾತ್ರಿ ಮಲಗುವವರೆಗೂ ಯಾವೆಲ್ಲ ಶ್ಲೋಕಗಳನ್ನು ಪಠಣ ಮಾಡಬೇಕು ಎಂದು ಹೇಳಿಕೊಡುತ್ತಾರೆ. ಅಷ್ಟೇ ಅಲ್ಲ, ಮಕ್ಕಳಿಗೆ ಶರಣರ ವಚನಗಳು, ಮಂಕುತಿಮ್ಮನ ಕಗ್ಗ, ನೀತಿ ಪಾಠದ ಕಥೆಗಳು, ಜೋಳಿಗೆ ಗ್ರಂಥಾಲಯ ಎಂಬ ಪರಿಕಲ್ಪನೆಯ ಮೂಲಕ ಓದುವ ಹವ್ಯಾಸ, ರಸಪ್ರಶ್ನೆ, ಭಾರತೀಯ ಪಾರಂಪರಿಕ ಆಟಗಳು ಮುಂತಾದವುಗಳನ್ನು ಮಕ್ಕಳಿಗೆ ಹೇಳಿಕೊಡುವುದರ ಕುರಿತು ನಿಮ್ಮ ನೆಚ್ಚಿನ ಜನಕನ್ನಡ ಮಾಧ್ಯಮ ವಾಹಿನಿಯ ಮೂಲಕ ವರದಿಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಇದೇ ರೀತಿಯಾಗಿ ಭವ್ಯ ಭಾರತದ ಪರಂಪರೆಯ ನೀತಿಬೋಧಕ ಪಾಠಗಳ ಮೂಲಕ ಮುಗ್ಧ ಮಕ್ಕಳನ್ನು ಭಾರತದ ಪ್ರತಿಯೊಂದು ಓಣಿಗಳಲ್ಲಿ ಈ ರೀತಿಯ ನಿಸ್ವಾರ್ಥ ಮನೋಭಾವದಿಂದ ಮಹಿಳಾ ಸಮಾಜ ಸೇವಕರು ಬೋಧನೆ ಮಾಡುವುದರಿಂದ ಇಂದಿನ ಮಕ್ಕಳೇ ನಾಳಿನ ಭವ್ಯ ಭಾರತದ ಉತ್ತಮ ಸಂಸ್ಕಾರಯುಕ್ತ ಪ್ರಜೆಗಳಾಗಿ ಮಾರ್ಪಡುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎನ್ನುವುದು ನಮ್ಮ ಜನಕನ್ನಡ ಮಾಧ್ಯಮದ ನಿಲುವು. ಇದೇ ರೀತಿಯಾಗಿ ಈ ನಮ್ಮ ವರದಿಯಿಂದ ಪ್ರೇರಣೆಗೊಂಡು ಯಾವುದಾದರೂ ಸಂಸ್ಥೆ ಅಥವಾ ವ್ಯಕ್ತಿಗಳು ಈ ರೀತಿಯ ಬೋಧನಾ ಶಿಬಿರಗಳನ್ನು ತಮ್ಮ ಓಣಿಯಲ್ಲಿಯೂ ಏರ್ಪಡಿಸುವಲ್ಲಿ ನಿಮ್ಮ ಹತ್ತಿರದ ರಾಷ್ಟ್ರ ಸೇವಿಕಾ ಸಮಿತಿಯ ಸಿಬ್ಬಂದಿಯನ್ನು ಸಂಪರ್ಕಿಸಬಹುದು. ನಿಮ್ಮ ನೆಚ್ಚಿನ ಜನಕನ್ನಡ ಮಾಧ್ಯಮ ವಾಹಿನಿಗೆ ಉಚಿತವಾಗಿ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಬಟನ್, ಶೇರ್ ಬಟನ್ ಒತ್ತುವ ಮೂಲಕ ಬೆಂಬಲಿಸಿ ಪ್ರೋತ್ಸಾಹಿಸಿ. ಈ ರೀತಿಯ ವರದಿಗಳನ್ನು ನೀವು ನಮ್ಮ ಮಾಧ್ಯಮದ ಮೂಲಕ ಪ್ರಸಾರ ಮಾಡಲು ಬಯಸಿದರೆ ಈ ಕೆಳಗಿನ ಯಾವುದಾದರೂ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಶಿವಶಂಕರ್ ಡಿ ಹೇಳಿ, ಮೊಬೈಲ್ ವಾಟ್ಸಪ್ 6363107122, ಲಿಂಗರಾಜ್ ರಾವ್ ಶೆಟ್ಟರ್ 9448590345, ಜಗದೀಶ್ ಮುಣಕಲ್ ಮೊಬೈಲ್ 9611863729. ಧನ್ಯವಾದಗಳು. ಲೈಟ್ ಆಗ್ಬೇಕಾ ಬೇಡಲ್ಲ, ಒಳಗೆ ಸೀದಾ ಹೋಗಿ. ವೀಕ್ಷಕರೇ, ಇಲ್ಲಿ ಕೆಲವು ಪಾಲಕರಿದಾರ ಮತ್ತು ವಿಶೇಷವಾಗಿ ಅಜ್ಜಿನೂ ಅದಾರ. ಅಜ್ಜಿ ಅವ್ರ ನಮಸ್ಕಾರ. ಇಲ್ಲಿ ನಿಮ್ಮ ಮೊಮ್ಮಗ ಬರ್ತಾನ್ರಿ? ಮೊಮ್ಮಗಳ ಬರ್ತಾಳ್ರಿ, ಭಾಳ ಹೇಳ್ತಾಳ್ರಿ ಆಕಿ. ಸಾರಿಗಮಪ ಭಾಳ ಚಲೋ ಕಲಿಸ್ತಾರ. ನಾ ಭಾಳ ಜಳಕ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಹೆಂಗಿಲ್ಲ ಎಲ್ಲಾ ಹೇಳ್ಕೊಡ್ತಾರ ನಮಗ. ಹೇಳ್ತಾರ್ರಿ, ಹೇಳ್ತಾರ್ರಿ, ಎಲ್ಲಾ ಹೇಳ್ತಾರ್ರಿ, ಮಕ್ಕಳಿಗೆ ಹೇಳ್ಕೊಡ್ತಾರ್ರಿ. ಹೇಳ್ತಾರ್ರಿ. ಏನ್ ಅನಿಸ್ತೈತಿ? ಭಾಳ ಚಲೋ ಅನಿಸ್ತೈತಿ ನಮಗ. ಚಲೋ ಅನಿಸ್ತೈತಿ. ಯಾಕಂದ್ರ ಬಹಳಷ್ಟು ಪೇರೆಂಟ್ಸ್ ಏನಂತಾರ, ಬರೇ ಮೊಬೈಲ್ ಹಿಡ್ಕೊಂಡು ಟಿವಿ ಮುಂದ್ ನೋಡ್ಕೊಂಡ್ ಕುಂತ್ಬಿಡ್ತಾರ. ಹೇಳ್ತಾರ್ರಿ, ಮೊಬೈಲ್ ನೋಡ್ಬಾರ್ದ, ನಾ ಹೇಳ್ತೀನಿ ನೀವು ಕಲೀರಿ ಅಂತ ಹೇಳ್ರಿ ಮಕ್ಕಳಿಗೆ ಹೇಳ್ತಾರ್ರಿ. ಅಂದ್ರ ಅಜ್ಜಿಗೇನ ಹೇಳುವಷ್ಟ ಈಗ ಒಳ್ಳೆ ಕಲ್ತಾಳಂಗ. ಆಟ ಆಡ್ತಾಳ್ರಿ, ಇಲ್ಲಿ ಆಟ ಕಲ್ತ್ ಹೋಗಿರ್ತಾಳ. ಹೇಳ್ತಾಳ್ರಿ. ನಮಸ್ಕಾರ ಮೇಡಮ್. ನಿಮ್ಮ ಮಕ್ಕಳು ಇಲ್ಲಿ ಬರ್ತಾರೆ? ನನ್ ಮಗಳು ಬರ್ತಾರ್ರಿ. ನಿಮ್ಗೆ ಏನ್ ಅನ್ಸತ್ರಿ? ಚಲೋ ಅನಿಸ್ತೈತಿ. ಚಲೋ ಅನಿಸ್ತೈತಿ. ಏನು ವ್ಯತ್ಯಾಸ ಆಗಿದ್ದೀರಿ? ವ್ಯತ್ಯಾಸ ಆಗಿದೆ. ಮಾತಿನಲ್ಲಿ ಸ್ಪಷ್ಟತೆ ಇದೆ. ಸ್ಪಷ್ಟತೆ, ಪ್ರೊನೌನ್ಸಿಯೇಷನ್ ಎಲ್ಲ ಚಲೋ ಎಲ್ಲ ಬಹಳ ಇಂಪ್ರೂವ್ ಆಗೈತೆ ಅಂತ. ಈಗೆಲ್ಲ ಎಲೆಕ್ಟ್ರಾನಿಕ್ಸ್ ಯುಗದೊಳಗೆ ಇವೆಲ್ಲ ಕಲ್ಕೋತಾಳ್ರಿ. ನಮ್ಮ ಪರಂಪರೆ ಏನದ, ನಮ್ಮ ಸಂಪ್ರದಾಯಗಳೇನಿದಾವ ಎಲ್ಲ ಶ್ಲೋಕದ ಮೂಲಕ ಹೇಳಿ ಅವ್ರ ಪ್ರೊನೌನ್ಸಿಯೇಷನ್ ತುಂಬಾ ಇಂಪ್ರೂವ್ ಆಗ್ತಾ ಇದೆ. ಮತ್ತೆ ಊಟ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕು ಹಿಂಗ್ ಹೇಳ್ಕೊಡ್ತಾರೆ ಟೀಚರು ಅಂತೆಲ್ಲ ಕಲ್ಕೊಳ್ತಾ ಇದ್ದಾಳೆ. ಯಾವ ಪ್ರಾರ್ಥನೆ ಹೇಳ್ಬೇಕು
ಮಾಡ್ಬೇಕು, ಊಟ ಮಾಡೋಕ್ಕಿಂತ ಪೂರ್ವದೊಳಗೆ ಯಾವ ಮಲಗ್ಬೇಕಾದ್ರೆ, ಊಟ ಮಾಡ್ಬೇಕಾದ್ರೆ, ಮತ್ತೆ ಗಣಪತಿ ಸ್ತೋತ್ರ ಎಲ್ಲವನ್ನೂ ಬಾಳ್ ಚಂದಾಗಿ ಪ್ರೊನೌನ್ಸಿಯೇಷನ್ ಮಾಡ್ತಾ ಇರ್ರಿ. ಸೊ ನಿಮ್ಗೆ ಅನ್ಸಿರ್ಬೇಕು ಈಗ ಇಲ್ಲಿ ಬರೋಕ್ಕಿಂತ ಪೂರ್ವದೊಳಗ ಬಂದ ನಂತರ ಬಹಳಷ್ಟು ಬದಲಾವಣೆಗಳನ್ನ ಕಾಣ್ತಾ ಇದ್ದೀರಿ, ಒಳ್ಳೆ ಬದಲಾವಣೆಗಳನ್ನ ಕಾಣ್ತಾ ಇದ್ದೀರಿ. ಮತ್ತೆ ಬೇರೆ ಪಾಲಕರಿಗೂ ಕೂಡ ಇದನ್ನ ನೀವು ಮತ್ತೆ ಅವಳಿಂದ ಮತ್ತೆ 2-3 ಮಕ್ಕಳು ಜಾಯಿನ್ ಆಗಿದ್ದಾರೆ, ಪ್ರಾರಂಭ ಮಾಡಿದ್ರಿ. ಮತ್ತೆ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೇವ್ರಿ ಮೇಡಮ್. ಅವ್ರು ನಮಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ ಏನ್ ಮಾಡ್ತಾ ಇದ್ದಾರೆ, ತಮ್ದು ಫ್ರೀ ಟೈಮ್ ಅದು ಉಚಿತವಾಗಿ ಮಕ್ಕಳಿಗೆ ನಿಶುಲ್ಕವಾಗಿ ಸೇವೆಯನ್ನು ರಾಷ್ಟ್ರ ಸೇವೆಯಾಗಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಸಿಗಲಿ ಅಂತ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ದೇಶದ ಪ್ರತಿಯೊಂದು ಓಣಿಯಲ್ಲಿ ಪ್ರತಿಯೊಂದು ಪಾಲಕರು ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಈ ರೀತಿ ಒಂದು ಸಂಸ್ಕಾರವನ್ನ ನೀಡಬೇಕು ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಹೌದಲ್ರಿ? ಒಳ್ಳೇದು. ಏನ್ ಹೇಳ್ತೀರಿ ಈಗ? ಸುಭಾಷಿತ ಶ್ಲೋಕ ಹೇಳಿ. ಹಸ್ತಸ್ಯ ಭೂಷಣಂ ದಾನಂ ಸಂತತಸ್ಯ ಭೂಷಣಂ ಶ್ರೇಯೋಸ್ಯ ಭೂಷಣಂ ದಾತಂ ಭೂಷಣೈಃ ಪ್ರಯೋಜನಂ ಶ್ರೇಯೋಸ್ಯೈಃ ಪ್ರಯೋಜನಂ. ಶ್ಲೋಕ ಐತ್ರಿ. ಮಲ್ಗೋಕ್ಕಿಂತ ಪೂರ್ವದೊಳಗ ನಿದ್ದೆ ಮಾಡೋಕ್ಕಿಂತ ಮೊದ್ಲ ಹೇಳ್ರಿ, ಮತ್ ನಿದ್ದೆ ಮಾಡಿಗಿರಿ ಹೇಳ್ರಿ. ರಾಮಂ ಸ್ಕಂದಂ ಹನುಮಂತಂ ವೈನತೇಯಂ ಮೃಕೋದರಂ ಶಯನಂ ಪರೆ ನಿತ್ಯಂ ದುಶ್ವದಂ ದರ್ಶನಸತಿ ದುಶ್ವದಂ ದರ್ಶನಸತಿ. ಸರಸ್ವತಿ ಶ್ಲೋಕ ಹೇಳ್ತೀರಮ್ಮ ಒಂದನ್ನ ಅಭ್ಯಾಸ ಮಾಡೋಕ್ಕಿಂತ ಪೂರ್ವದೊಳಗೆ ಹೇಳ್ರಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿಂ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ. ಮೇಡಮ್, ಈಗ ಈ ಸಂಸ್ಕಾರಯುತವಾದಂತಹ ತರಗತಿಗಳನ್ನ ನೀವೇನ್ ಕಂಡಕ್ಟ್ ಮಾಡ್ತಾ ಇದ್ರಿ ಗ್ರೀನ್ ಗಾರ್ಡನ್ ಒಳಗ, ಇದು ಕೇವಲ ಈ ಒಂದು ಓಣಿಗೆ ಅಷ್ಟೇ ಸೀಮಿತವಾಗ್ಲಾರ್ದನೆ ಈ ಇಡೀ ಊರೊಳಗ ಅಥವಾ ಬೇರೆ ಊರೊಳಗ ಯಾರಾದ್ರೂ ಆಸಕ್ತಿ ಇದ್ರೆ, ವಿಶೇಷವಾಗಿ ಮಹಿಳೆಯರು, ಯಾಕಂತಂದ್ರೆ ಮಹಿಳೆಯರೇ ಇದಕ್ಕೆ ಸಾಕಷ್ಟು ಟೈಮ್ ಅನ್ನು ಕೊಡಕ್ ಸಾಧ್ಯ ಅಂತ ನಮಗ್ ಅನ್ಸುತ್ತೆ. ನಾವು ಜನಕನ್ನಡ ಮಾಧ್ಯಮದ ವತಿಯಿಂದ ತಮ್ಮಲ್ಲಿ ಕೇಳ್ಕೊಳ್ಳೋದು ಏನಂತಂದ್ರೆ, ಈಗ ಒಂದು ಗಾದೆ ಮಾತ ಇದೆ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳಿ. ಅದಕ್ಕೆ ಮಹಿಳೆಯರು ಇದಕ್ಕೆ ಸಮಯ ಕೊಡೋದು ಬಹಳ ಮುಖ್ಯ ಐತಿ. ಅದಕ್ಕೆ ಈ ಯಾರಾದ್ರೂ ಆಸಕ್ತಿ ತಾಳಿ ಈ ರೀತಿ ತಮ್ಮ ಮನೆಯಿಂದನ ಓಣಿ ಒಳಗ ಈ ರೀತಿ ತರಗತಿಗಳನ್ನ ನಾವು ಕಂಡಕ್ಟ್ ಮಾಡಕ್ ರೆಡಿ ಇದ್ದೇವಿ, ನಿಶುಲ್ಕವಾಗಿ ರಾಷ್ಟ್ರ ಸೇವೆಯಾಗಿ ಮಕ್ಕಳಿಗೆ ಅಂತ ಅನ್ನೋದಾದ್ರೆ ಅದಕ್ಕೇನಾದ್ರೂ ವ್ಯವಸ್ಥೆ ಇದೆಯಾ? ನಮ್ಮ ರಾಷ್ಟ್ರ ಸೇವಿಕಾ ಸಮಿತಿ ಅಥವಾ ಸಂಘದ ಪರಿವಾರಲಿಂದನೂ ಇದ್ರ ಒಂದು ವರ್ಗ ಶಿಬಿರ ಅಂತಾನೆ ಇರ್ತೈತಿ. ಅದು ನಿಶುಲ್ಕ ಇರ್ತೈತಿ. 2 ತಾಸಿಂದ 3 ತಾಸಿಂದ ಹಿಂಗ ಇರ್ತೈತಿ. ಅವರು ಒಂದು ತಮ್ಮ ಸಿಲೆಬಸ್ ಅನ್ನು ಕೊಡ್ತಾರ್ರಿ. ಅಂದ್ರ ಒಂದು ಈ ತಿಂಗಳದೊಳಗ ಈ ಕಥೆ ಹೇಳ್ಬೇಕು ಅಥವಾ ಈ ಹೇಳ್ಬೇಕು ಅಂತ ಹೇಳಿ, ಎಷ್ಟು ಅಭಿನಯ ಗೀತ ಅಂತ ಹೇಳ್ತಾರ, ರಾಷ್ಟ್ರ ಭಕ್ತಿ ಗೀತೆಗಳನ್ನು ಅವರು ಕಲಿಸ್ತಾರ. ಈ ತರ ಒಂದೇ ಅಂತಿಲ್ಲ, ಓವರ್ ಆಲ್ ಮನುಷ್ಯನಿಗೆ ಏನ್ ಬೇಕು ಅದ ತಾರತಮ್ಯ ಇಲ್ಲದ ಎಲ್ಲಾ ಜಾತಿಯವರಿಗೂ ಒಂದ್ ಕಲಿಯುವಂತದ್ ಒಂದು ಸಿಲೆಬಸ್ ಕೂಡ ಇರ್ತೈತಿ. ಅವ್ರ ಪ್ರಶಿಕ್ಷಣನು ಅವ್ರು ಕೊಡುವಂತದ ವ್ಯವಸ್ಥೆ ಇರ್ತೈತಿ. ಅದ ಆಸಕ್ತಿ ಇದ್ದವರು ಅವರು ಬಂದು ಕಲಿಬಹುದ್ರಿ. ಅಂದ್ರ ಪ್ರತಿಯೊಂದು ಊರೊಳಗೂ ಸಾಮಾನ್ಯವಾಗಿ ಶಾಖಾ ಅಂತಿದ್ದಲ್ಲೇ ಹೋಗಿ ಅವರು ಸಂಪರ್ಕ ಮಾಡಿದ್ರ ರಾಷ್ಟ್ರ ಸೇವಿಕಾ ಸಮಿತಿ ಎಲ್ಲಿದೆ, ಯಾರನ್ನ ಸಂಪರ್ಕ ಮಾಡ್ಬೇಕು ಅನ್ನೋದನ್ನ ಮಾಹಿತಿ ಸಿಗುತ್ತೆ. ಅವ್ರು ಹೋಗಿ ಮಾಹಿತಿಯನ್ನು ಪಡ್ಕೊಂಡ್ರೆ, ಅಥವಾ ವೆಬ್ಸೈಟ್ ಇರ್ಬೋದು, ನನ್ಗನ್ಸೋ ಮಟ್ಟಿಗೆ ಆ ವೆಬ್ಸೈಟ್ಗೆ ಹೋದ್ರೆ ಅವ್ರಿಗೆ ಎಲ್ಲಾ ಮಾಹಿತಿ ಸಿಗುತ್ತೆ. ಆ ಸಂಪರ್ಕ ಸಂಖ್ಯೆಯನ್ನ ನೋಡಿ ಆಮೇಲೆ ಅವ್ರ ಪ್ರಶಿಕ್ಷಣ ಪಡ್ಕೊಳ್ಬಹುದು. ನಿಶುಲ್ಕವಾಗಿ ಇರುತ್ತೆ. ಅಂದ್ರೆ ಆಟೋಟಪಗಳು ಇರ್ಬೋದು, ಅಥವಾ ಈ ಬರೀ ಶ್ಲೋಕ ಒಂದೇ ಅಲ್ಲ, ಆಗಲ್ ತಾವ್ ಹೇಳ್ತಾ ಇದ್ರಿ ಅಂದ್ರೆ ಮಂಕುತಿಮ್ಮನ ಕಗ್ಗ ಇರ್ಬೋದು, ಶರಣರ ವಚನಗಳಿರ್ಬೋದು, ಇವೆಲ್ಲಾ ತರಬೇತಿಗಳು, ನೀತಿ ಪಾಠಗಳು, ಇವೆಲ್ಲ ಅಲ್ಲಿ ಅವ್ರಿಗೆ ಶಿಕ್ಷಣವನ್ನ ಕಲಿಸಲಾಗುತ್ತೆ. ಅವರು ನಿಶುಲ್ಕವಾಗಿ ಪಡ್ಕೊಳ್ಬಹುದು ಅಂತ ಹೇಳ್ತೀರಿ. ಇದು ಒಂದ್ ರೀತಿಯಾಗಿ ಒಂದು ರಾಷ್ಟ್ರ ಸೇವೆ. ಇಚ್ಛಾಶಕ್ತಿ ಅವ್ರಿಗೆ ಇರ್ಬೇಕ್ರಿ, ಅವ್ರ ಗುರುಪ್ಲಿಂದ ಕಲಿಯೋಂಗಿರ್ಬೇಕ. ಮತ್ ಮೋಸ್ಟ್ಲಿ ಮಕ್ಳ ಜೊತೆ ಮಕ್ಳ ಆಗ್ಬೇಕ್ರಿ. ನಮ್ಗ ಇಷ್ಟ ಮಕ್ಳು ಹಚ್ಕೋತಾರ ಖರೇನ, ನಾನ್ ಅವ್ರ ಜೊತೆ ಅವ್ರಂಗ ಆಗ್ಬಿಟ್ಟಿರ್ತೇನೆ. ನನ್ಗ ಯಾವ್ದು ನಾನ್ ತಾಯಿ ಒಂದ್ ಹಿಂಗ ಪೇರೆಂಟ್ ಈ ತರ ನನ್ಗ್ ಭಾವನೆನೇ ಇರಂಗಿಲ್ಲ. ಮಕ್ಳ ಜೊತೆ ನಾನು ಮಕ್ಳ ನಗತಾ ಅವ್ರು ಇದು ಮಾಡ್ತೀನಿ, ಚಾಷ್ಟೆ ಮಾಡೋದು, ಅವೆಲ್ಲ ಒಂಥರ ನಾವ್ ಆನಂದ ಇದ್ರೊಳಗೆ ಇದ್ ಬಿಡ್ತೇವಿ. ಅದಕ್ಕ ಅವ್ರು ಅಷ್ಟ ಲಘು ಹಚ್ಕೋತಾರ ಅಂತ ಹೇಳ್ತೀವಿ. ಅವ್ರಿಗೂ ಒಳಗಿಂತ ಯಾರ್ ಕಲಿಬೇಕ ಅವ್ರ ಆಸಕ್ತಿನೂ ಅಷ್ಟ ಇರ್ಬೇಕ, ಮಕ್ಳ ಹಚ್ಕೋಬೇಕು ಅನ್ನೋಂತ ಅದನ್ನ ಭಾವ ಫಸ್ಟ್ ಇರ್ಬೇಕ್ರಿ. ಅಂದ್ರ ಅವ್ರು ಹೋಗಿ ಕಲಿಯೋದೇನಿಲ್ಲ, ಕೊಡೋಕೆ ತಾಯಿ ಯಾವಾಗೂ ರೆಡಿನೇ ಇರ್ತಾಳ್ರಿ. ಅಷ್ಟ ಅವ್ರಿಗೆ ಇದ್ರ ಅವ್ರು ಕಲಿತ ಮಾಡ್ಬೋದ್ರಿ ಮುಂದ ಅವ್ರು. ಆಮೇಲೆ ಇನ್ನೊಂದು ನಾನು ಕೇಳ್ಪಟ್ಟೆ, ಈ ಮಕ್ಕಳಿಗೆ ವಿಶೇಷವಾಗಿ ಯಾರು ನತದೃಷ್ಟರಿರ್ತಾರಲ್ಲ, ಅಂದ್ರೆ ಈ ವೃದ್ಧಾಶ್ರಮ ಅಂತ ಹೇಳ್ತೀವಿ ಅಥವಾ ಅನಾಥಾಶ್ರಮ ಅಂತ ಹೇಳ್ತೀವಿ,
ಅಲ್ಲಿ ಪರಿಚಯ ಆಗ್ಬೇಕಲ್ಲ ಮಕ್ಕಳಿಗೆ, ಅಲ್ಲಿ ಹೋಗಿ ಆ ಕಷ್ಟಗಳನ್ನ ಅವರು ನೋಡ್ಬೇಕು. ಅಂದಾಗ ಮಾತ್ರ ಅವ್ರಿಗೆ ನಾವು ಎಷ್ಟು ಲಕ್ಕಿ ಅಲ್ಲ ಅಂತ ಅನ್ನೋದು ಭಾವನೆ ಬರುತ್ತೆ. ಮತ್ತೆ ನಾವು ನಮ್ಮ ತಂದೆಯನ್ನ ತಾಯಿಯನ್ನ ಗೌರವಿಸ್ಬೇಕು ಅನ್ನೋದು ಆ ಮಕ್ಕಳಿಗೆ ಬರುತ್ತೆ. ಆ ರೀತಿ ಒಂದು ಶಿಬಿರಗಳನ್ನು ನೀವು ಮಾಡ್ತೀರಿ ಅಂತ ಕೇಳ್ಪಟ್ಟಿವಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಲ್ಲ. ಹೌದ್ರಿ, ನಮ್ಮ ಈಗ ಸಮಿತಿ ಒಳಗೂ ಕೂಡ ಅನೇಕ ಸೇವಾ ಚಟುವಟಿಕೆಗಳು ನಡೀತಾವ್ರಿ. ಅನಾಥಾಶ್ರಮ ಹೋಗೋದು, ಏಕಮುಷ್ಟಿ ಧಾನ್ಯ, ಮತ್ತೆ ಈಗಾಗಲೇ ಹೇಳ್ದಂಗ ನಾವು ಜೋಳಿಗೆ ಗ್ರಂಥಾಲಯ, ಮತ್ತ ವೃದ್ಧಾಶ್ರಮ, ಹಿಂಗೆಲ್ಲಾ ಕಡೆ ನಾವು ಹೋಗ್ತೀವಿ. ಇದೇ ತರ ನಮ್ಮ ಮಕ್ಕಳದ ಒಂದಷ್ಟು ಲೋಕಪಠಣ ಕೇಂದ್ರ ಒಳಗೂ ನಾನು ಈಗ ಮಾಡಿದ ಇರೋದು. ಒಂದು ಪರ್ ಹೆಡ್ ಪರ್ ಈಚ್ ಮಕ್ಕಳಿಂದ 50 ರೂಪೀಸ್ ಅಷ್ಟೇ, ಮಿನಿಮಮ್ 50 ರೂಪೀಸ್ ಕಲ್ಕೊಂಡು ಅದು ಸೇವಾ ಕಾರ್ಯಕ್ಕೆ ಯೂಸ್ ಅಂತ ಹೇಳಿ ಪ್ರತಿ ಒಂದ್ ಮಗುಕ 50 ರೂಪಾಯಿ ಇಸ್ಕೊಂಡು 3 ತಿಂಗಳದೊಳಗೆ ಎಷ್ಟು ಜಮಾ ಆಗ್ತೈತಿ, ಒಂದು ಏನಾದ್ರೂ 20 ಅಷ್ಟು ಹುಡುಗರು ಅದಾರ, ಅದು ಜಮಾ ಮಾಡಿ ನಾವು ಈಗ ನಾವು ಮುಂದಿನ ತಿಂಗಳ ಒಂದು ಅಂಧ ಆಶ್ರಮ ಒಳಗ ಹೋಗಿ ಅವ್ರ ಸ್ವಲ್ಪ ಏನು ನಮ್ಗ ಸೇವೆ ಅಂದ ಮಾಡಿ ಬರೋಣ ಅಂತ ಹೇಳಿವಿ. ನಮ್ಮ ಉದ್ದೇಶ ದುಡ್ಡು ಕೊಡೋದಂತ ಇಲ್ಲ, ಅವ್ರಿಗೇನು ಊಟ ಕೊಡೋದು ಅಂತಲ್ಲ, ಅವ್ರ ಕೊಡೋರು ಬಹಳಷ್ಟು ಇರ್ತಾರ. ಆದ್ರೆ ಈಗಿನ ಇದ್ರೊಳಗ ಮಕ್ಳು ನೋಡ್ರಿ ನಮ್ಗೆಲ್ಲಾ ಕೊಟ್ಟಿರ್ತಾರ ಫೆಸಿಲಿಟಿ, ಫೀಸ್ ಕೊಟ್ಟು ಅವ್ರಿಗೆ ಏನೆಲ್ಲಾ ಇದ್ದದ್ದು ಕೊಟ್ರು ಸಮಾಧಾನ ಇಲ್ಲ ಮಕ್ಳಿಗ. ಅದ್ ಇಲ್ಲ ಅಂದ್ರೂ ಇದು ಬೇಕನ್ನೋದು ಅಷ್ಟು ಹರಾಸ್ಮೆಂಟ್ ಆಗ್ತಾ ಇದೆ ಅವ್ರಗ ಎಲ್ಲ ಈಗ ತಂದೆ ತಾಯಿಗಳ್ಗ. ಆದ್ರ ಅಲ್ಲಿ ಅಂದ್ರ ಇದ್ರು ಮಕ್ಳ ಎಷ್ಟು ತಮ್ಮ ಕೆಲಸ ತಾವೇ ಮಾಡ್ಕೋತಾರ. ಅವ್ರೆಲ್ಲ ನಾನು ಹೋಗಿ ನೋಡಿದ್ವಲ್ಲ, ಅವಾಗ ಎಷ್ಟು ಅವ್ರು ತಮ್ಮ ಕೆಲಸ ಮಾಡೋದಲ್ಲದ್ರೆ ಎಷ್ಟ್ ಸಂಗೀತ ಒಳಗುನು ಎಲ್ಲ ಅಭಿರುಚಿ ಆಗಿರ್ತಾರ. ಎಷ್ಟು ಶಾಣೆ, ಅವ್ರ ಕಣ್ಣು ಇಲ್ದ್ರನು ಅವ್ರಿಗೆ ಎಷ್ಟು ಶಕ್ತಿ ಐತಿ, ಹೆಂಗ್ ಮಾಡ್ತಾರಂದ್ರೆ ಇವ್ ಕಣ್ಣಲಿಂದ ನಮ್ ಮಕ್ಳು ನೋಡ್ಬೇಕ್ರಿ. ಅವ್ ನೋಡ್ಲಿ ಉದ್ದೇಶದಿಂದ ಈ ಸೇವಾ ಕಾರ್ಯ ಇವ್ರ ಮುಖಾಂತರ ನಡಿಬೇಕಂತ ನಮ್ಮ ಒಂದು ಇಚ್ಛಾವನ್ನು ಇದು ಮಾಡಿದ್ದೀವಿ. ಅದ್ ಮುಂದಿನ ತಿಂಗಳ ನಾವು ಮಾಡೋರಿದ್ದೀವಿ. ಬಹಳ ಉದಾತ್ತ ಒಂದು ಉದಾಹರಣೆಯನ್ನ ನೀವು ಮಕ್ಕಳಿಗೆ ಆ ವಯಸ್ಸಿನಲ್ಲೇ ಕಲ್ಪಿಸಿಕೊಡ್ತಾ ಇದ್ದೀರಿ. ಜನ ಕನ್ನಡ ಮಾಧ್ಯಮದ ವತಿಯಿಂದ ನಾವು ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀವಿ. ವಿಶೇಷವಾಗಿ ನಿಮ್ಮ ಮಕ್ಕಳಿಗೆ ಮತ್ತು ನಿಮ್ಮ ಪಾಲಕರಿಗೆ, ಅವರು ಇದಕ್ಕೆ ಸಹಕಾರ ನೀಡ್ತಾ ಇದ್ದಾರಲ್ಲ, ಆ ರೀತಿ ಕಾರ್ಯಕ್ರಮ ಇದ್ದಾಗ ನಾವು ಕೂಡ ನಮ್ಮ ಜನ ಕನ್ನಡ ಮಾಧ್ಯಮದ ವತಿಯಿಂದ ಬಂದು ಆ ಕಾರ್ಯಕ್ರಮವನ್ನು ಕೂಡ ಪ್ರಸಾರ ಮಾಡ್ತಕ್ಕಂಥ ಒಂದು ಅವಕಾಶ, ಸದಾವಕಾಶ ದೊರೀಲಿ ಅಂತಕ್ಕಂಥದ್ದನ್ನು ಹೇಳಿ, ಎಲ್ಲ ಒಳ್ಳೇದಾಗ್ಲಿ. ರಾಷ್ಟ್ರ ಸೇವೆಯಲ್ಲಿ ತೊಡಗಿರುವಂತಹ ನಿಮಗೂ ನಿಮ್ಮ ಮಕ್ಕಳಿಗೂ ಹಾಗೂ ಎಲ್ಲಾ ಪಾಲಕರಿಗೂ ಒಳ್ಳೇದಾಗ್ಲಿ. ಈ ರೀತಿಯ ಒಂದು ಪರಿಕಲ್ಪನೆ ರಾಷ್ಟ್ರದಾದ್ಯಂತ ಊರಿನಲ್ಲಿ ಪ್ರತಿಯೊಂದು ಓಣಿಯಲ್ಲಿಯೂ ಆಗ್ಲಿ ಅಂತಕ್ಕಂಥದ್ದನ್ನ ನಮ್ಮ ಜನ ಕನ್ನಡ ಮಾಧ್ಯಮ ಹಾರೈಸ್ತೈತೆ ಅಂತ ಹೇಳಿ ನಮಸ್ಕಾರ ಹೇಳ್ತೇನೆ. ನಮಸ್ಕಾರ ಮೇಡಮ್ ಅವರ. ಈಗ ಮಕ್ಕಳು ಕಲಿಯೋದು ಸಹಜ. ಈಗ ಏನಾಗತ್ತೆ ಅಂತಂದ್ರೆ ಕೆಲವು ಸಂದರ್ಭದೊಳಗ ಪಾಲಕರಿಗೇನೆ ಶ್ಲೋಕ ಬರದೇ ಇರೋ ಸಂದರ್ಭಗಳು ಇರುತ್ತೆ. ಅದು ಅವ್ರ ತಪ್ಪಲ್ಲ, ಯಾಕಂದ್ರೆ ನಮ್ಮ ಶಿಕ್ಷಣ ಪದ್ಧತಿನ ಹಂಗಿದೆ. ಹಾಗಾಗಿ ನಿಮ್ಗೇನಾದ್ರೂ ಮಕ್ಕಳು ಬಂದು ಶ್ಲೋಕವನ್ನ ಕಲಿಸಿದ ಉದಾಹರಣೆ ಇದೆಯಾ? ಹೌದು, ಅವಳಿಗೆ ಕಲಿಸೋದಕ್ಕೋಸ್ಕರನಾದ್ರೂ ನಾನ್ ಕಲ್ಕೊಂಡು ಅವಳಿಗೆ ಹೌದು ಅವಳ ಸಂಬಂಧ ನಾನು ಎಷ್ಟೊಂದು ಶ್ಲೋಕ ಕಲಿಸಿದೀನಿ. ಮತ್ತೆ ಅವ್ರು ಮಂಕುತಿಮ್ಮನ ಕಗ್ಗ ಕೂಡ ಕಲಿಸ್ತಾರೆ, ಕಗ್ಗ ಮತ್ತೆ ವಚನಗಳು ಅವನ್ನೆಲ್ಲ ನಾನು ಕಲಿತು ಅವಳಿಗೆ ಹೇಳ್ಕೊಡ್ತಾ ಇದ್ದೇನೆ. ಅವಳು ಬರ್ತಾ ಇದ್ದ ನಾವು ಕಲಿತಾ ಇದ್ದೀವಿ. ಮತ್ತೆ ಅದ್ರದ್ದು ಸಾರಾಂಶ ಹೇಳಿರ್ತಾರೆ ಮೇಡಮ್, ಅದ್ರ ಸಾರಾಂಶ ನೀಟಾಗಿ ಹೇಳ್ತಾಳೆ ಅವಳು, ಚಂದಾಗಿ ಹೇಳ್ತಾಳೆ. ಮೇಡಮ್ ಅವ್ರೆ, ನಿಮ್ಮ ಮಕ್ಕಳು ಇಲ್ಲಿ ಬರ್ತಾರ? ಮಗಳು ಬರ್ತಾಳೆ. ನಿಮ್ಗೇನ್ ಅನ್ಸುತ್ತಾ ಇದ್ರ ಬಗ್ಗೆ? ನಮ್ಗೂ ಚಲೋ ಅನ್ಸ್ತೈತಿ. ಎದ್ದ ತಕ್ಷಣ ಟಿವಿ ನೋಡ್ತಾ ಕೂತ್ಕೊಂತಾಳೆ. ಇಲ್ಲ ಅರ್ಧ ತಾಸ ಅಂದ್ರೆ ಒಂಥರ ಚೇಂಜಸ್ ಆಗುತ್ತೆ, ಮತ್ತೆ ಈಗ ನಾಲೆಜ್ ಬೆಳುತ್ತೆ ಅಂತ ನಾನು ಅರ್ಧ ತಾಸು ಅಂದ್ರೆ ಇಲ್ಲಿ ಕ್ಲಾಸಿಗೆ ಬರೋಕ್ಕಿಂತ ಪೂರ್ವದೊಳಗೆ ಬರೀ ಟಿವಿ ಒಳಗೆ ಸಮಯ ಜಾಸ್ತಿ ಕಳಿಸಿದ್ರು, ಬರೀ ಕಾರ್ಟೂನ್ ನೋಡೋದು, ಮೊಬೈಲ್ ನೋಡೋದು ಆತರ ಮಾಡ್ತೀವಿ. ಅದೆಲ್ಲ ಕಡಿಮೆ ಆಗಿದೆ. ಅದೆಲ್ಲ ಕಡಿಮೆ ಆಗಿ ಇಲ್ಲಿ ಟೈಮ್ ಪಾಸ್ ಮಕ್ಕಳ ಜೊತೆ ಆಟ ಆಡೋದು. ಟೀಚರ್ ಬಂದ್ರೆ ಹೇಳ್ತಾಳೆ, ಚಲೋ ಕಲಿಸ್ತಾರೆ, ಆಟ ಆಡಿಸ್ತಾರೆ. ಮನೆಯಲ್ಲಿ ಆಟ ಆಡ್ಸಂಗಿಲ್ಲ, ಅದೊಂದು ಕಂಪ್ಲೇಂಟ್ ಇರುತ್ತೆ ಮಕ್ಕಳಿಗೆ ಸಾಮಾನ್ಯವಾಗಿ. ಇಲ್ಲಿ ಚಲೋ ಆಟ ಆಡಿಸ್ತಾರೆ, ಮತ್ತೆ ಚಲೋ ಅನ್ಸ್ತದೆ. ಕಥೆಗಳನ್ನು ಕೇಳ್ತಾರ, ನೀತಿ ಪಾಠಗಳನ್ನು ಕಲಿತಾರ. ಟಿವಿ ನೋಡೋದು ಸ್ವಲ್ಪ ಕಡಿಮೆ ಆಗಿದೆ ಈಗ, ಟಿವಿ ಮೊಬೈಲ್. ಆಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಿದೆ ಅಂತ ಅನ್ನೋ ಒಂದು ಸೈಂಟಿಫಿಕ್ ಎವಿಡೆನ್ಸ್ ಇದೆ ರೀ. ಅಂದ್ರೆ ಈ ಶ್ಲೋಕವನ್ನ ಪಠಣ ಮಾಡೋದ್ರ ಮುಖಾಂತರ ಅಭ್ಯಾಸದಲ್ಲಿ ಏಕಾಗ್ರತೆ ಮೂಡುತ್ತೆ ಅಂತಕ್ಕಂಥದ್ದು ನೀವು ಅದನ್ನ ಕಂಡ್ಕೊಂಡಿದ್ದೀರಾ? ಅಂದ್ರೆ ಮಕ್ಕಳು ಓದೋದ್ರ ಕಡೆ ಸ್ವಲ್ಪ ಗಮನ ಕೊಡ್ತಾರೆ, ಅದು ಒಂದು ಅಡ್ವಾಂಟೇಜ್ ಇದೆ. ಇಲ್ಲಿ ಹೇಳಿ ಬಂದಿದೆ, ಹೇಳ್ತಾನೆ ಇರ್ತಾಳೆ. ಇಲ್ಲಾಂದ್ರೆ ಕಾರ್ಟೂನ್ ನೋಡೋದೇ ಇದೆ. ಈ ಪಾಶ್ಚಿಮಾತ್ಯದ ಪ್ರಭಾವ ಅಂದ್ರೆ ಈ ಪಾಶ್ಚಿಮಾತ್ಯದಿಂದ ಈ ಬರೀ ಕಾರ್ಟೂನ್ಗಳ ಪ್ರಭಾವ ಜಾಸ್ತಿ ಆಗ್ಬಿಟ್ಟಿರುತ್ತೆ ಮಕ್ಕಳಿಗೆ. ಹಾಗಾಗಿ ಎಷ್ಟೋ ಸಂದರ್ಭಗಳು ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗ್ಬಿಡುತ್ತೆ ಮಕ್ಕಳಿಗೆ. ಸಮಯವನ್ನ ವೇಸ್ಟ್ ಮಾಡ್ತಾರೇನೋ ಅನ್ನೋ ಒಂದು ಆತಂಕ ಪಾಲಕರಲ್ಲಿ ಇರುತ್ತೆ. ಆದ್ರೆ ಈ ರೀತಿ ಕ್ಲಾಸ್ಗಳಿಗೆ ಬಂದಾಗ ಮಕ್ಕಳಿಗೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ಅವರ ಕಮ್ಯುನಿಕೇಶನ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ, ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ. ಇದೆಲ್ಲ ವೆಸ್ಟರ್ನ್ ಪೀಪಲ್ ಹೇಳೋದು. ಈಗ ಇಂಗ್ಲೆಂಡ್ ಅಲ್ಲಿ ಎಷ್ಟೋ ಶ್ಲೋಕಗಳನ್ನ ಹೇಳಿಸ್ತಾ ಇದ್ದಾರೆ ಅಲ್ಲಿ ಶಾಲೆಗಳಲ್ಲಿ ಅಂತ ವರದಿಗಳನ್ನ ನಾವು ನೋಡ್ತೀವಿ. ಸೊ ಇದು ಮತ್ತೆ ನಾವು ಭಾರತೀಯರೀಗ ನಮ್ಮ ಪುರಾತನ ಕಾಲದ ಪದ್ಧತಿಗೆ ಮರುಕಳಿಸ್ಬೇಕು ಹೋಗ್ಬೇಕಾಗತ್ತೆ ಅಂದ್ರೆ ಏನೋ ಅನ್ನೋದು ಒಳ್ಳೇದು.
ನಿಮ್ಮ ಮಕ್ಕಳು ಇಲ್ಲಿ ಕಲಿತಾರೇನ್ರಿ? ಹಾ ರೀ, ಇಬ್ರು ನನ್ ಮಗಳು ಮಗ ಇಬ್ರು ಬರ್ತಾರೆ. ಇಬ್ರು ಬರ್ತಾರೆ. ನಿಮ್ಗೇನ್ ವ್ಯತ್ಯಾಸ ಅನಿಸ್ತ್ರಿ ಇಲ್ಲಿ ಬರೋಕ್ಕಿಂತ ಪೂರ್ವದೊಳಗೆ ಮತ್ತೆ ಬಂದ ನಂತರ? ಬಂದ ತಕ್ಷಣ ಮೊಬೈಲ್ ಹಿಡ್ಕೊಂಡ್ ಕೂಡ್ತಿದ್ರಿ. ಬಂದ ತಕ್ಷಣ ಮೊಬೈಲ್ ಹಿಡಿತಿದ್ರಿ. ಅದ್ ಬಿಟ್ಟು ಇಲ್ಲಿ ಕ್ಲಾಸಿಗೆ ಬರ್ತಾರ್ರಿ, ಮೇಡಮ್ ಚಲೋ ಹೇಳ್ಕೊಡ್ತಾರ್ರಿ. ಮತ್ ಇಲ್ಲಿ ಬಂದ ತಕ್ಷಣ ಪ್ರೊನೌನ್ಸಿಯೇಷನ್ ಅಂತೂ ಇಂಪ್ರೂವ್ ಆಗೇ ಆಗ್ತೈತ್ರಿ. ಯಾಕಂದ್ರ ಇದು ಶ್ಲೋಕ ಎಲ್ಲ ಟಫ್ ಇರ್ತಾವಲ್ರಿ ಸಂಸ್ಕೃತ. ಮತ್ ಇಂಗ್ಲಿಷ್ನು ಈಸಿ ಆಗುತ್ರಿ ಅವ್ರಿಗೆ. ಅವ್ರ ಎಜುಕೇಶನ್ ನಮ್ ಇದ್ ಸಂಸ್ಕೃತಿ ಜೊತೆಗೆ ಅವ್ರಿಗೆ ಪ್ರೆಸೆಂಟ್ ಎಜುಕೇಶನ್ ಚಲೋ ಆಗುತ್ರಿ. ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತೈತ್ರಿ, ಇಂಪ್ರೂವ್ ಆಗುತ್ರಿ, ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ. ಮತ್ ಈಗ ನಮ್ ಮಗಳು 5th ಹೋಗ್ತಾಳ್ರಿ, ಮಗ 3rd ಸ್ಟ್ಯಾಂಡರ್ಡ್. ಇಲ್ಲಿ ಬರಾಕತ್ತಿ ಎಷ್ಟು ಒಂದ್ ವರ್ಷ ಆಯ್ತು ಅಥವಾ ಇಲ್ರಿ, ಒಂದ್ 4-5 ತಿಂಗಳು 5-6 ತಿಂಗಳಲ್ಲೇ ನೀವು ಸಾಕಷ್ಟು ಬದಲಾವಣೆಯನ್ನು ಕಂಡ್ಕೊಂಡಿದ್ದೀರಿ. ಹೌದ್ರಿ. ಅಂದ್ರೆ ಇದು ಒಂದು ಪಾಲಕರಿಗೆ ಒಂದು ಏನಂತಂದ್ರೆ ಸಂದೇಶ. ವರ್ಷಾನ್ಗಟ್ಲೆ ಈ ರೀತಿ ನಿರಂತರವಾಗಿ ಅಧ್ಯಯನ ಮಾಡ್ತಾ ಹೋದ್ರೆ ಎಷ್ಟು ಬದಲಾವಣೆಗಳು, ಒಳ್ಳೆ ಬದಲಾವಣೆಗಳು ಮಕ್ಕಳಲ್ಲಿ ಆಗ್ಬಹುದು ಅಂತ. ವಿಶೇಷವಾಗಿ ಪ್ರಾಥಮಿಕ ಹಂತದಲ್ಲಿ ಅಂದ್ರೆ ನಾವು ಕೆಲವು ಮಕ್ಕಳು ನೋಡಿದ್ವಿ LKG ಇಂದನೇ ಬರ್ತಾ ಇದ್ದಾರೆ ಇಲ್ಲಿ. ಅಂತವ್ರು ಬೈ ದ ಟೈಮ್ ದೇ ಕಮ್ ಟು 5th ಸ್ಟ್ಯಾಂಡರ್ಡ್ ಅಥವಾ 6th ಸ್ಟ್ಯಾಂಡರ್ಡ್ ಇದ್ದಾಗ ಸಾಕಷ್ಟು ಬದಲಾವಣೆ ಕಾಣಬಹುದು. ಅದಕ್ಕೆ ನಾವು ಪತ್ರಿಕೆಯಲ್ಲಿ ನೋಡ್ತೀವಿ ಇತ್ತಿತ್ತಲಾಗಿ ಸರ್ಕಾರ ಶ್ಲೋಕವನ್ನು ಪಠಣ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನೀವು ಕೂಡ ಬೇರೆ ಪಾಲಕರಿಗೆ ರೆಕಮೆಂಡ್ ಮಾಡ್ತೀವಿ. ನಾ ಹೇಳಿನ್ರಿ, ಬಹಳಷ್ಟು ಜನ ಹೇಳಿನ್ರಿ. ಮತ್ ಇವನ್ ನಮ್ ಕಸಿನ್ ಇದಾರ್ರಿ ಬೆಂಗಳೂರೊಳಗ್ರಿ, ಅವ್ರ ಶ್ಲೋಕ ಕ್ಲಾಸಿಗೆ ಪ್ರೊನೌನ್ಸಿಯೇಷನ್ ಇಂಪ್ರೂವ್ ಆಗ್ಲಂತಾನೆ ಶ್ಲೋಕ ಕ್ಲಾಸಿಗೆ ಹಾಕಿದ್ರ. ಅಲ್ಲಿ 700 ತಗೊಂತಾರಂತ್ರಿ ಫೀಸ್ ರೀ. ನಮ್ಗಂತೂ ಫ್ರೀ ಆಫ್ ಕಾಸ್ಟ್ ಒಳಗೆ ಇಲ್ಲಿ ಮೇಡಮ್ ಹೇಳ್ಕೊಡ್ತಾರ. ಅದಕ್ಕಿಂತ ಬೆಸ್ಟ್ ಅಡ್ವಾಂಟೇಜ್ ಏನ್ ಬೇಕ್ರಿ ನಮ್ಗೆ? ಇದೊಂದು ಸೇವೆ, ರಾಷ್ಟ್ರ ಸೇವೆ. ರಾಷ್ಟ್ರ ಸೇವೆ ಪಾಪ ನಿಶುಲ್ಕವಾಗಿ ಅವ್ರು ಹೇಳ್ಕೊಡ್ತಾರೆ. ಅದರಿಂದ ನಿಮಗೆ ಒಳ್ಳೇದೇ ಆಗ್ತಾ ಇದೆ, ನಿಮ್ಮ ಮಕ್ಕಳಿಗೂ ಕೂಡ. ಹೌದ್ರಿ, ನಮಗಂತೂ ಕಲ್ಸಕ್ ಆಗಲ್ರಿ, ನಾವ್ ಕಲ್ತೇ ಇಲ್ರಿ ಶ್ಲೋಕ ಅದು ಈ ತರ ಎಲ್ಲಾ ಕೆಲವೊಂದು ಕಲಿಬೋದ್ರಿ. ಆದ್ರೆ ಇವ್ರು ಹೇಳೋ ತರ ನಮ್ಗೆ A to Z ಎಲ್ಲ ಬರೋದಿಲ್ರಿ. ನಮ್ಮ ಮಕ್ಳು ಕಲಿತಾರ ಅಂದ್ರೆ ನಮ್ಗೂ ಖುಷಿ ರೀ. ಮತ್ತೆ ಇನ್ನೊಂದು ನೀವು ಹೇಳ್ದಂಗೆ ಆ ಮಕ್ಕಳ ಮುಖಾಂತರ ನೀವು ಸಂದರ್ಭ ನಿಮಗೆ ಬರುತ್ತೆ. ಯಾಕಂದ್ರೆ ಬರೀ ಶ್ಲೋಕ ಮಾತ್ರ ಅಲ್ಲ, ಇಲ್ಲೇ ಮಂಕುತಿಮ್ಮನ ಕಗ್ಗ, ವಚನಗಳಿರ್ಬೋದು, ಈ ರೀತಿ ಎಲ್ಲವನ್ನು ಒಳ್ಳೆಯದನ್ನ ಕಲಿತಾರೆ ಅಂತಕ್ಕಂಥದ್ದನ್ನ ನಾವು ನೋಡ್ಪಟ್ವಿ. ಆಟ ಆಡಿಸ್ತಾರ್ರಿ, ಆಟನೂ ಕೂಡ ನಾವು ನಮ್ಮ ಮಕ್ಕಳ ಜೊತೆ ಆಡ್ತೀವೋ ಇಲ್ಲ ಅವ್ರು ಆಟ ಆಡ್ತಾರ್ರಿ ಅವ್ರ ಮಕ್ಕಳ ಜೊತೆಗೆ. ಮತ್ ಹಿಂಗಾಗಿ ಮಕ್ಕಳು ಅಂದ್ರೆ ಬಾಲ್ಯದೊಳಗ ಮಕ್ಕಳು ಏನೆಲ್ಲ ಆಟವನ್ನ ಆಡ್ಬೇಕು ಅದು ಕೂಡ ಒಂದು ಮುಖ್ಯವಾದ ಭಾಗವಾಗುತ್ತೆ. ಹಾಗಾಗಿ ಅಭಿನಯ ಕಲಿತಾರ್ರಿ, ಸೆಲ್ಫ್ ಕಾನ್ಫಿಡೆನ್ಸ್ ಕಲಿತಾರ್ರಿ, ಅಭಿನಯ ಕಲೆಗಳನ್ನು ಕಲಿತಾರೆ. ಹಾ ರೀ, ಗೀತೆಗಳು. ಒಳ್ಳೇದಾಗಿ. ನಮಸ್ಕಾರ ಮೇಡಮ್, ನಿಮ್ ಮಕ್ಕಳು ಇಲ್ಲಿ ಕಲಿತಾರ್ರಿ? ನಮಸ್ಕಾರ ರೀ, ನನ್ ಮಕ್ಳು ಇಲ್ಲಿ ಬರ್ತಾರ್ರಿ ಸರ್. ಎಷ್ಟು ಒಬ್ಬ ಮಗುನ ಎರಡು ಗಂಡ್ ಮಕ್ಳು ಅದಾರ್ರಿ. ಏನ್ ಕಲಿತಾರ್ರಿ ಮೇಡಮ್? ಅವ್ರದ್ದು 4th ಸ್ಟ್ಯಾಂಡರ್ಡ್ ಮತ್ತು 1st ಸ್ಟ್ಯಾಂಡರ್ಡ್. 4th ಸ್ಟ್ಯಾಂಡರ್ಡ್ ಅಂಡ್ 1st ಸ್ಟ್ಯಾಂಡರ್ಡ್. ಓಕೆ, ನಿಮ್ಗೆ ಏನಾದ್ರು ಬದಲಾವಣೆ ಕಂಡು ಬಂದಿದೆ ನಿಮ್ಮ ಮಕ್ಕಳ ಕ್ಲಾಸಿಗೆ ಬರೋದ್ರಿಂದ? ಟೋಟಲಿ ಬಹಳ ಡಿಫ್ರೆಂಟ್. ಮೊದ್ಲು ಹೆಂಗಿದ್ರಿ ಬರೋಕ್ಕಿಂತ ಮೊದ್ಲೇ ಓಕೆ ಎಲ್ಲಾ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲಾ ಚಲೋ ಇತ್ರಿ. ಇಲ್ಲಿ ಬಂದ್ಮೇಲೆ ಬಹಳ ಇಂಪ್ರೂವ್ಮೆಂಟ್ ಆಗೈತೆ. ಇಂಪ್ರೂವ್ ಆಗೈತೆ. ಸಾಮಾನ್ಯವಾಗಿ ಪೇರೆಂಟ್ಸ್ ಕಂಪ್ಲೇಂಟ್ ಏನಿರ್ತೈತೆ ಅಂದ್ರೆ ಈಗಿನ ಮಾಡರ್ನ್ ಪೇರೆಂಟ್ಸ್ ಮಕ್ಕಳು ಫೋನ್ ಜೊತೆ ಬಹಳ ಕಲಿತಾರ, ಟಿವಿ ನೋಡ್ಕೊಂಡ್ ಕುಂದಿರ್ತಾರ, ಕಾರ್ಟೂನ್ ನೋಡ್ತಾರ, ಹಿಂಗೆಲ್ಲಾ ಇರ್ತೈತಿ. ನೀವು ಏನ್ ಕಂಡ್ಕೊಂಡ್ರಿ? ಬಹಳ ಇಂಪ್ರೂವ್ಮೆಂಟ್ ಆಗೈತ್ರಿ. ನಮ್ದು ಇತಿಹಾಸ ಏನೈತಿ, ನಮ್ದು ಧರ್ಮ ಏನೈತಿ ಅಂತಂದ ಅವ್ಗ ಪ್ರಾಪರ್ ಟೀಚರ್ ಲಿಂದ ಗೊತ್ತಾಗೈತದ. ಅದ್ ನಾವು ಹೇಳ್ತಿದ್ವಿ, ಆದ್ರ ನಮ್ಗ ಅಷ್ಟ ಪದ್ಧತಿ ಅನುಸಾರ ನಾವ್ ಹೇಳಿಕ್ ಆಗಂಗಿಲ್ಲ. ಹಿತ್ತಲ್ ಗಿಡ ಮದ್ದಲ್ಲ ಅಂತ ಪಾಲಕರ ಮಾತು ಮಕ್ಳು ಕೇಳುದಿಲ್ಲ. ಗುರು ಮಾತೇರು ಬೇಕು. ಹೌದ್ರಿ, ಗುರು ಇದ್ರ ಅವ್ರ ಲೈಫ್ ಎಲ್ಲಾ ಚಲೋ ಹೋಗ್ತೈತಿ, ಅವ್ರಿಗೊಂದ್ ಚಲೋ ಡೈರೆಕ್ಷನ್ ಸಿಗ್ತೈತಿ. ನಮ್ ಧರ್ಮ ಏನದ ಅಂತಂದ್ ಅವ್ರು ತಿಳ್ಕೋಬೇಕ. ಇದು ಬಹಳ ಇಂಪಾರ್ಟೆಂಟ್ ಈಗಿನ ಟೈಮ್ ಒಳಗಂತೂ ಬಹಳ ಇಂಪಾರ್ಟೆಂಟ್ ಐತಿ. ನಮ್ ಇತಿಹಾಸ ಏನೈತಿ, ನಮ್ದು ಭಗವದ್ಗೀತಾ ಏನ್ ಹೇಳ್ತೈತಿ, ನಮ್ದು ಗೀತಾ ಸಾರ ಏನೈತಿ, ಕೃಷ್ಣ ಅರ್ಜುನ ರಾಮ ಅವೆಲ್ಲ ಯಾಕಷ್ಟು ಇಂಪಾರ್ಟೆನ್ಸ್, ನಮ್ದು ಇಂಡಿಯಾ ಯಾಕೆ ಮುಂದೈತಿ, ಭಾರತ್ ಇಂಡಿಯಾ ಹೇಳೋದಿಲ್ಲ, ನಾವ್ ಭಾರತ್ ಯಾಕೆ ಮುಂದದಿ, ಯಾಕ ಅಷ್ಟ ವ್ಯಾಲ್ಯೂ ಐತಿ, ನಾವ್ ಇಲ್ಲಿ ಜನ್ಮ ಸಿಕ್ಕೈತಿ, ಅದನ್ನ ಬಹಳ ಉಪಯೋಗ ಮಾಡ್ಕೊಳೋಣ. ನಾವು ಟಿವಿ ಮೊಬೈಲ್ ಅವೆಲ್ಲ ಇಟ್ಸ್ ನಾಟ್ ಅವು ನಮ್ ಲೈಫ್ ಒಳಗ್ ಹೆಲ್ಪ್ ಆಗೋದಿಲ್ಲ. ಎಸ್, ಇದೇನ್ ಟೀಚರ್ ಏನ್ ಹೇಳ್ಕೊಡ್ತಾರಲ್ಲ, ರಜನಿ ಮೇಡಮ್ ಅವ್ರ, ರಜನಿ ಟೀಚರ್ ಅವ್ರ, ರಜನಿ ಕಟಾರೆ ಅವ್ರ, ಅವ್ರ ಒಂದು ದೇಶ ಸೇವಾ ಅಂತ ಮಾಡತಾರ. ಫ್ರೀ ಆಗಿ. ಹಾ, ಡೆಫಿನೆಟ್ಲಿ ಏನು ಕಾಸ್ಟ್ ಇಲ್ಲ, ಆದ್ರೆ ಅದು ಪ್ರೈಸ್ಲೆಸ್ ಐತಿ. ಸಾಮಾನ್ಯವಾಗಿ ಈಗಿನ ಕಾಲದೊಳಗ ಬರೀ ಡೊನೇಷನ್, ಶಿಫಾರಸು, ಇನ್ಫ್ಲೂಯೆನ್ಸ್, MP ಲೆಟರ್, MLA ಲೆಟರ್ ಕಾಲ ಇದು. ನಾವ್ ಫೀ ಕೊಟ್ಟು ಏನಾದ್ರು ನಾವು ಕಲ್ಸ್ಬೇಕಂದ್ರು ಅದಕ್ಕಿಂತ ಜಾಸ್ತಿ ಇಲ್ಲಿ ಕಲಿಯಾದಾರ ಮಕ್ಕಳ.
ಮತ್ತ ನರೇಂದ್ರ ಮೋದಿ ಅವ್ರ ಏನ್ ದೇಶಕ್ ಮಾಡತಾರ ಅದು ನಮ್ ರಜನಿ ಕಟಾರಿ ಅವ್ರ ಮೇಡಮ್ ನಮ್ಮ ಹುಬ್ಳಿಗ್ ಮಾಡತಾರ ತಿಳ್ಕೊಬೇಕ್ ನಾವ್ ಒಳ್ಳೊಳ್ಳೆ ನಾಯಕರು ನಾಯಕಿಯರಾಗಿ ಕೂಡ ಹೊರಹೊಮ್ಮಲಿ ಅನ್ನೋ ಇಚ್ಛೆ ಡೆಫಿನೆಟ್ಲಿ ಹೊಸ ಭರವಸೆಯ ನಾಯಕರಾಗಿ ಹೌದು ಭಾರತವನ್ನ ಮುಂದಿನ ವರ್ಸ್ಕೊಂಡು ಹೋಗ್ಬೇಕಲ್ಲ. ಅದ್ರ ಸಲುವಾಗ ಒಂದ್ ಶಿಕ್ಷಕ ಬೇಕು, ಒಂದ್ ಗುರು ಬೇಕ. ಅದು ನಮ್ಮ ರಜನಿ ಅವ್ರ ಕಡೆ ಇದೆ. ಗುರುಗಳ ಮುಖಾಂತರ ಹೌದು, ಅವ್ರ ಏನ್ ತಿಳಿಸ್ಕೊಡ್ತಾರಲ್ಲ ಅದು ನಾಳೆ ನಮ್ ಮಕ್ಕಳಿಗೆ ಡೆಫಿನೆಟ್ಲಿ ಹೆಲ್ಪ್ ಆಗ್ತದ. ಅದು ಸ್ತೋತ್ರ ಇರ್ಲಿ, ನಮ್ದು ಹಿಸ್ಟ್ರಿ ಇರ್ಲಿ, ಅವ್ರು ಇನ್ನೂ ಸ್ವಲ್ಪ ಮುಂದ್ ಹೋಗ್ಲಿಕ್ಕೆ ಡೆಫಿನೆಟ್ಲಿ ಅವ್ರ ಹೆಲ್ಪ್ ಆಗ್ತದ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ಹಾಗಾಗಿ ನೀವು ಒಬ್ಬ ತಾಯಿಯಾಗಿ ಒಬ್ಬ ಗುರುವಾಗಿ ಹೇಳ್ತಾ ಇದ್ರಿ ಈ ರೀತಿ ಸಂಸ್ಕಾರಯುತ ಶಿಕ್ಷಣ ಬಹಳ ಮುಖ್ಯ ಐತಿ ಈಗಿನ ಕಾಲದೊಳಗೆ. ಅದಕ್ಕೆ ಭಾರತದ ಪ್ರತಿಯೊಂದು ಓಣಿಯೊಳಗೆ ಈ ರೀತಿ ಗುರುಮಾತೆಯರು ಇರಬೇಕು, ಸೇವಾ ಇರ್ಬೇಕು ಅಂದ್ರ ಒಳ್ಳೆಯ ಕಲ್ಚರ್. ಇದು ನಾ ಇನ್ನೊಂದೇನೋ ಹೇಳ್ಬೇಕಂದ್ರ ಎಲ್ಲಾ ಪಾಲಕರು ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಿ ಮಕ್ಕಳಿಗೆ ಕಳಿಸ್ರಿ, ಆಸಕ್ತಿ ಈ ಟೀಚರ್ ಕಡೆ ಕಳಿಸ್ರಿ. ಅವ್ರ ಮಕ್ಕಳ ಭವಿಷ್ಯ ಬಹಳ ಚಲೋ ಆಗುತ್ತೆ. ಅವ್ರ ಕಂಡ್ಕೊಳ್ಬಹುದು ಏನ್ ವ್ಯತ್ಯಾಸ ಆಗಿದೆ, ನಮ್ದು ಏನೈತಿ, ನಮ್ದು ಧರ್ಮ ಏನ, ನಮ್ದು ಭಗವದ್ಗೀತಾ ಏನ, ಅದನ್ನ ನಾವ್ ಹೇಳೋಕ್ಕಿಂತನೂ ಜಾಸ್ತಿ ಒಂದ್ ಶಿಕ್ಷಕ ಅವ್ರು ಹೇಳಿದ್ರ ಡೆಫಿನೆಟ್ಲಿ ಮಕ್ಕಳಿಗೆ ಹೆಲ್ಪ್ ಆಗ್ತದ. ಅವ್ರದ್ದು ಲೈಫ್ ಅಲ್ಲಿ ಒಂದ್ ಪ್ರಗತಿ ಕಾಣ್ತಾರ. ಕಲ್ಚರಲ್ ಆಕ್ಟಿವಿಟೀಸ್ ಮೊಬೈಲ್ ಟಿವಿ ಕಿಂತನೂ ಜಾಸ್ತಿ ಇಲ್ಲಿ ಅವ್ರು ಕಲಿಬಹುದು. ಯಾಕಂದ್ರೆ ಓವರ್ ಆಲ್ ಪರ್ಸನಾಲಿಟಿ ಅಂತ ಹೇಳ್ತೀವಿ. ಅಭಿನಯ ಕಲೆ ಇರ್ಬೋದು, ಆಟೋಪಗಳು ಇರ್ಬೋದು, ಅಥವಾ ಲಿಸ್ನಿಂಗ್ ಸ್ಕಿಲ್ ಇರ್ಬೋದು, ಅಥವಾ ಸ್ಪೀಕಿಂಗ್ ಸ್ಕಿಲ್ ಇರ್ಬೋದು, ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೋದು. ಆಮೇಲೆ ಈ ಕಥೆಗಳು, ನೀತಿ ಪಾಠದ ಕಥೆಗಳೇ ಇಲ್ಲ ಇವತ್ತು, ಅದನ್ನೆಲ್ಲ ಮಕ್ಕಳು ಕಲಿತಾ ಇದ್ದಾರೆ. ರಾಮಾಯಣದ ಮುಖಾಂತರ, ಮಹಾಭಾರತದ ಮುಖಾಂತರ ನೀತಿ ಪಾಠ, ಮಂಕುತಿಮ್ಮನ ಕಗ್ಗ, ವಚನ, ಇವೆಲ್ಲಗಳನ್ನ ಗುರುಮಾತೆಯರ ಮುಖಾಂತರ ಮಕ್ಕಳು ಆಸಕ್ತಿದಾಯಕವಾಗಿ ಕಲಿತಾ ಇದ್ದಾರೆ. ಯಾವಾಗ ಇದು ಸೇವೆ ಅಂತ ಆಗುತ್ತೋ ಆವಾಗ ಮಕ್ಕಳಿಗೆ ತಟ್ಟುತ್ತೆ, ಫಲಿಸುತ್ತೆ. ಇದು ಯಾವಾಗ ಡೊನೇಷನ್ ಆಗುತ್ತೆ ಆವಾಗ ಒಂದು ವ್ಯವಹಾರ ಆಗ್ಬಿಡುತ್ತೆ. ಅವಾಗ ಎಷ್ಟು ಮಕ್ಕಳಿಗೆ ತಲುಪುತ್ತೋ ಅದು ಗೊತ್ತಿಲ್ಲ. ಅದು ಕೇವಲ ಈ ಎಕ್ಸಾಮಿಗೆ ಬರೆಯೋ ಮಕ್ಕಳು ಆಗ್ಬಿಡ್ತಾರೆ, ರೋಬೋಟ್ ಗಳಾಗ್ಬಿಡ್ತಾರೆ. ಸೊ ಹೀಗಾಗಿ ಸಂಸ್ಕಾರಯುತ ಮಕ್ಕಳು ಭಾರತೀಯರಾಗ್ಬೇಕಂತಂದ್ರೆ ಈ ರೀತಿಯ ಶಿಕ್ಷಣದ ಅವಶ್ಯಕತೆ ಬಹಳ ಮುಖ್ಯ ಐತಿ ಅಂತ ಹೇಳ್ತೀವಿ. ಈಗಿನ ಟೈಮ್ ಒಳಗಂತೂ ಇಟ್ಸ್ ನೆಸೆಸರಿ, ಮ್ಯಾಂಡೇಟರಿ. ಪ್ರತಿಯೊಂದ್ ಮಗುನು ಕಲಿಲೇಬೇಕು, ಇದು ಮ್ಯಾಂಡೇಟರಿ ಮಾಡ್ಬೇಕು. ಕುಟುಂಬಕ್ಕೂ ಕೂಡ ಬಹಳ ಅಗತ್ಯ ಇದೆ. ಯಾಕಂತಂದ್ರೆ ಈಗ ಎಷ್ಟೊಂದು ಕ್ರೈಮ್ಗಳಾಗ್ತಾ ಇದೆ, ಅದು ಎಲ್ಲ ಆಗ್ಬಾರ್ದು. ಮಕ್ಕಳು ಒಳ್ಳೆ ಸಂಸ್ಕಾರಯುತವಾಗಿ ಬೆಳಿಬೇಕು ಅಂತಂದ್ರೆ ಇದು ಅವಶ್ಯ. ಅಂತ ಹೇಳ್ತೀರಿ ಎಲ್ಲಾರು ಸೇರಿ? ಹಾ ಹೇಳ್ರಿ. ನೀವೇನ್ ಹೇಳ್ತೀರಪ್ಪ? ಊಟ ಬೇಕು. ಊಟ ಮಾಡೋಕ್ಕಿಂತ ಪೂರ್ವದೊಳಗೆ ಹೇಳ್ತಕ್ಕಂತ ಶ್ಲೋಕ ಹೇಳ್ತೀರಿ, ಹೌದಲ್ಲ? अन्नपूर्णे सदा पूर्णे शंकर प्राणवल्लभे ज्ञान वैराग्य सिद्ध्यर्थं भिक्षां देवी च पार्वती माता च पार्वती देवी पिता देवो महेश्वरा गांधवा शिव भक्ताश्च सदेशो भुवनत्रयम् अन्नदाता सुखी भवतु. ओम शांति शांति शांति. ಕುಡಿ, ನಿನ್ನ ಹೆಸರೇನಮ್ಮ? ಆರುಷಿ. ಆರುಷಿ, ನೀ ಏನ್ ಕಲಿತೀಯಮ್ಮ? ಯಾವ ಸ್ಟ್ಯಾಂಡರ್ಡ್? LKG. LKG ಒಳಗೆ ಕಲಿತೀಯ ಆರುಷಿ. ನೀನಮ್ಮ ಹೆಸರು? ಅನಘ. ಅನಿಕಾ, ಅನಘ, ಅನಘ, ಧನ್ಯ. ಧನ್ಯ. ನೀ ಯಾವ ಸ್ಟ್ಯಾಂಡರ್ಡ್? LKG. LKG. ನೀನಮ್ಮ? ನಿನ್ನ ಹೆಸರು? UKG ಕಲಿ. ನಿನ್ನ ಹೆಸರು? ಅದಿತಿ. ಅದಿತಿ. ನೀನಮ್ಮ? ಭಾರ್ಗವಿ. ಭಾರ್ಗವಿ. ನೀನ್ ಯಾವ ಸ್ಟ್ಯಾಂಡರ್ಡ್? 5th class. 5th standard. ಗಂಗಾ. ಗಂಗಾ. ನೀನ್ ಯಾವ ಸ್ಟ್ಯಾಂಡರ್ಡ್ ಅಮ್ಮ? 6th standard. 6th standard. ಈಗೇನು ಮಂಕುತಿಮ್ಮನ ಕಗ್ಗ ಹೇಳ್ತೀರಿ? ಹುಲ್ಲಾಗು ಬೆಟ್ಟದಡಿ ಬರುತ್ತಾ? ಹೇಳ್ತೀರಿ? ಹೇಳಿ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆಯ ಬಿಡಿಸಿರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರ ಒಂದಾಗು ಮಂಕುತಿಮ್ಮ, ಎಲ್ಲರ ಒಂದಾಗು ಮಂಕುತಿಮ್ಮ.
ನೀವೇನ್ ಹೇಳ್ತೀರಮ್ಮ ಈಗ? ನಾವು ಸಾರು ಮಾಡ್ತಿದ್ದಾಗ ಹೇಳುವಂತ ಶ್ಲೋಕವನ್ನು ಹೇಳ್ತೀರಿ. ಓಕೆ. ನದಿ ವಂದನೆ. ಓಕೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲ ಸಿಂಚನ್ನಿಂ ಕುರು ಜಲ ಸಿಂಚನ್ನಿಂ ಕುರು. ವೀಕ್ಷಕರ, ಇವರು ಬರೀ ಸುಭಾಷಿತ ಶ್ಲೋಕ ಒಂದ ಹೇಳುವುದಲ್ಲ ಕಂಠಸ್ಥ, ಅದ್ರ ಅರ್ಥನೂ ಹೇಳ್ತಾರ. ಅಷ್ಟು ಮುದ್ದು ಗಿಳಿಗಳಿವು. ಇಲ್ಲೊಂದು ಮುದ್ದು ಗಿಳಿ ಕೇಳೋಣಂತ. ಈಗೇನು ಸಂಸ್ಕೃತದೊಳಗೆ ಸುಭಾಷಿತ ಶ್ಲೋಕ ಹೇಳಿದ್ಲಲ್ಲ, ಅದ್ರ ಅರ್ಥ ಆಕಿ ಗೊತ್ತೈತೆನ ನೋಡೋಣಂತ. ನಾವು ತಿಳ್ಕೊಳಕ್ ಪ್ರಯತ್ನ ಪಡೋಣಂತ ಆಕಿ ಕಡೆಯಿಂದ. ಪುಟಿ, ನಿನ್ ಹೆಸರೇನಮ್ಮ? ಅನನ್ಯ. ಅನನ್ಯ. ಈಗ ಸುಭಾಷಿತ ಶ್ಲೋಕ ಹೇಳಿದಿಲ್ಲಮ್ಮ, ಅದ್ರ ಅರ್ಥ ಹೇಳ್ತೀಯಮ್ಮ? ಹೇಳಮ್ಮ ಅನನ್ಯ. ಯಾರ ಕೈ ಚಂದ, ಜೋರಾಗಿ ಹೇಳಮ್ಮ. ಯಾರ ಕೈ ಚಂದ, ಯಾರು ದಾನವನ್ನ ಮಾಡ್ತಾರೆ ಅವರ ಕೈ ಚಂದ. ಯಾರು ಒಳ್ಳೆಯದನ್ನು ಮಾತಾಡುತ್ತಾರೆ, ಸತ್ಯವನ್ನ, ಅವರ ಗಂಟ್ಲ ಚಂದ. ಯಾರು ಒಳ್ಳೆಯದನ್ನು ಕೇಳಿಸ್ಕೊಂತಾರೆ, ಅವರು ಕಿವಿ ಚಂದ. ಅಂದ್ರೆ ಏನ್ ಮಾಡ್ಬೇಕು ಈಗ ನೀವು? ಒಳ್ಳೆಯದನ್ನ ಮಾತಾಡ್ಬೇಕು, ಒಳ್ಳೆಯದನ್ನ ಕೇಳ್ಬೇಕು, ಒಳ್ಳೆಯದನ್ನ ದಾನ ಧರ್ಮ ಪಾಲಿಸ್ಬೇಕು. ಹೌದಲ್ಲ? ಅಂದ್ರೆ ನಿಮ್ ಕೈ ಚಂದ, ಬಾಯಿ ಚಂದ, ಕಿವಿ ಚಂದ. ಹೌದಲ್ಲ? ಇದನ್ನ ನೀವು ಕಲಿಯಾಕತ್ತೀರಿ. ಹೌದಲ್ಲ? ಸಂಸ್ಕೃತ ಸುಭಾಷಿತ ಶ್ಲೋಕದ ಮೂಲಕ. ಇದು ಬರೀ ಶ್ಲೋಕ ಒಂದೇ ಅಲ್ಲ, ನೀವು ಮಂಕುತಿಮ್ಮನ ಕಗ್ಗನೂ ಕಲಿತೀರಿ, ಮತ್ತ ಶರಣರ ವಚನನೂ ಕಲಿತೀರಿ, ಎಲ್ಲಾನು ಕಲಿತೀರಿ ಇಲ್ಲಿ. ಹೌದಲ್ಲ? ಶಾಲಿ ಒಳಗ ಯೂಶಲಿ ಇಂಥದೆಲ್ಲ ಕಲ್ಸೋದಿಲ್ಲ, ಬರೀ ರೈಮ್ಸ್. ಅವ್ರ ತಪ್ಪಲ್ಲ, ಅವ್ರಿಗೇನ್ ಪುಸ್ತಕದಾಗ ಐತೆ ಅದಷ್ಟ ಕಲಿಸ್ತಾರ. ಅದಕ್ಕೆ ನೀವು ವಿಶೇಷವಾಗಿ ಇಂಥ ತರಗತಿ ಒಳಗ್ ಬರೋದ್ರಿಂದ ಜೀವನದೊಳಗ ನಾವು ಹೆಂಗ್ ಒಳ್ಳೆಯವರಾಗಿ ಜೀವನವನ್ನು ನಡೆಸಬೇಕು, ಇನ್ನೊಬ್ರಿಗೆ ಒಳ್ಳೆಯವರಾಗೂ ಇರಬೇಕು ಅನ್ನೋದನ್ನ ಕಲಿತೀರಿ. ಹೌದಲ್ಲ? ನಿಮ್ಗೆಲ್ಲ ಖುಷಿ ಐತಿ? ಏನ್ ಬೋರ್ ಅನಿಸ್ತೈತೋ? ಬಹಳ ಖುಷಿ ಐತಿ. ಹೌದಲ್ಲ? ನಿಮ್ ಪೇರೆಂಟ್ಸ್ ಎಲ್ಲಾ ಹ್ಯಾಪಿ ಅದಾರ? ನಿಮ್ ಶಾಲೆ ಕೇಳ್ತಾರನ ಎಲ್ಲಿ ಹೋಗ್ತೀರಿ ಅಂತ ಹೇಳಿ? ನೀವು ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳ್ತಿರೋದಲ್ಲ? ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ದೇವ್ರ ಒಳ್ಳೆ. ಭೂಮಿ ವಂದನ. ಭೂಮಿ ವಂದನ ಹೇಳು. ಸಮುದ್ರ ವಸನೆ ದೇವಿ ಪರ್ವತ ಸ್ಥಳ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಸಮಸ್ವಮೇ ಪಾದಸ್ಪರ್ಶಂ ಸಮಸ್ವಮೇ. ಒಳ್ಳೇದಾಗ್ಲಿ. ಒಂದ್ ಶ್ಲೋಕದೊಳಗೆ ಸಂಪೂರ್ಣ ರಾಮಾಯಣ ಹೇಳ್ತೀರಿ? ಹೇಳ್ರಿ. ಪೂರ್ವಂ ರಾಮ ತಪೋಧನಾಭಿಗಮನಂ ತಪೋಧಂ ಕಾಂಚನಂ ಹರಣಂ ಜಟಾಯು ಮರಣಂ ಹವ್ರೀವ ಸಂಭಾಷಣಂ ವಾಲಿ ನಿಗ್ರಹಣಂ ಸಮುದ್ರ ತರಣಂ ಲಂಕಾಪುರಿ ದಾಹನಂ ಪಶ್ಯಾರಾವಣ ಕುಂಭಕರ್ಣಂ ಏತಚ್ಚ ರಾಮಾಯಣಂ ಏತಚ್ಚ ರಾಮಾಯಣಂ. ವೀಕ್ಷಕರೇ, ಒಬ್ಬ ಮಗುವಿನ ದಿನಚರಿ ಹೇಗಿರ್ಬೇಕು ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣದಿಂದ ಮತ್ತೆ ರಾತ್ರಿ ಅವರು ಮಲಗುವವರೆಗೂ ಯಾವ ರೀತಿಯ ಶ್ಲೋಕಗಳನ್ನ ಪಠಣ ಮಾಡಬೇಕು ಅನ್ನೋದನ್ನ ಗುರುಮಾತೆಯರು ಹೇಳ್ಕೊಟ್ಟಿದ್ದಾರೆ. ಬನ್ನಿ ಮಕ್ಕಳ ಮುಖಾಂತರನೇ ಕೇಳೋಣಂತೆ ಅವ್ರೇನೆಲ್ಲ ಕಲ್ತಿದಾರಂತೆ. ಏನ್ ಹೇಳ್ತೀರಮ್ಮ ಈಗ? ಪ್ರಾತಃ ಕಾಲದ ಶ್ಲೋಕವನ್ನು ಹೇಳ್ತೀರಿ, ಹೇಳ. कराग्रे वसते लक्ष्मी करमध्ये सरस्वती करमूले तु गोविन्दः प्रभाते करदर्शनम् प्रभाते करदर्शनम्. ಪುಟಿ, ನಿನ್ನ ಹೆಸರು, ಕ್ಲಾಸ್ ಹೇಳಮ್ಮ. UKG ಸೆಕ್ಷನ್. UKG ಒಳಗೆ ಕಲಿತಿ ನೀನು? RNS UKG. ನೀನು UKG? ಗುಡ್. My name is Ananya. I am studying in 4th standard. You are studying in 4th standard. You are studying in which school? Sri Jiveshwar English Medium School. Jiveshwar English Medium School. My name is Kushi and I am studying in Saboma Rotary Public School. Rotary Public School. Fifth standard. And you are studying in 5th standard. Okay. My name is Riti. I am studying in 5th standard. My school name is RNS Vidyaniketan School. Okay. Good, 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 good. ಪುಟ, ನಿನ್ನ ಹೆಸರು? ಅತ್ಯತ್ಯ. ಅತ್ಯತ್ಯ. ಏನಂತ ಅವನ ಹೆಸರು? ಅಗಸ್ತ್ಯ. ಅಗಸ್ತ್ಯ. ಎಷ್ಟನೇ ಸ್ಟ್ಯಾಂಡರ್ಡ್?
ನರ್ಸರಿ. ನರ್ಸರಿ. ನೀನ? ಹರ್ಷಿತ್. ನಿನ್ನ ಯಾವ ಸ್ಕೂಲ್ ಕಲ್ತಿ? LKG. ನೀನು LKG. ಹಾ, ನೀನು ಯಾವ ಸ್ಟ್ಯಾಂಡರ್ಡ್? ಶಿವಯೋಗಿ. ಹಾ, ನೀನ್ ಯಾವ ಸ್ಟ್ಯಾಂಡರ್ಡ್? ಫಸ್ಟ್ ಸ್ಟ್ಯಾಂಡರ್ಡ್. ಹಾ, ನನ್ನ ಹೆಸರು ಸಮರ್ಥ. ಹಾ, ಸೆಕೆಂಡ್ ಸ್ಟ್ಯಾಂಡರ್ಡ್. ಫಸ್ಟ್ ಸ್ಟ್ಯಾಂಡರ್ಡ್. ಹಾ, ಸಾಯಿ RNS ವಿದ್ಯಾನಿಕೇತನ್ ಸ್ಕೂಲ್ ಫೋರ್ತ್ ಸ್ಟ್ಯಾಂಡರ್ಡ್. ಸಾಯಿ. ಹಾ, ಹರ್ಷ್ SR ಬೊಮ್ಮಾಯಿ ರೋಟರಿ ಪಬ್ಲಿಕ್ ಸ್ಕೂಲ್ ಥರ್ಡ್ ಸ್ಟ್ಯಾಂಡರ್ಡ್. ಹೆಸರು? ಹರ್ಷ್. ಥರ್ಡ್ ಸ್ಟ್ಯಾಂಡರ್ಡ್. ಓಕೆ. My name is N. Jattargar. I studying in first B class. My name is school RNS ವಿದ್ಯಾನಿಕೇತನ್. ಏನಂದ್ರೆ ನಿನ್ನ ಹೆಸರು ಏನಪ್ಪಾ? ವಿರಾಜ್. ಓಕೆ, ಗುಡ್. ಈಗ ನಾವು ಇದೇ ತರ ಇದ್ರ ಸೇವೆ ಜೊತೆಗೆ ನಾವು ಈಗ ಜೋಳಿಗೆ ಗ್ರಂಥಾಲಯ ಎಂದು ಒಂದು ಪ್ರಾರಂಭಿಸಿದ್ದೀವಿ. ಅಂದ್ರೆ ಈಗ ಮೊಬೈಲ್ ನಲ್ಲಿ ಬಹಳಷ್ಟು ತಮ್ಮ ಸಮಯವನ್ನು ವೇಸ್ಟ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ಮಕ್ಕಳಾಗಿ ಪಾಲಕರಾಗ್ಲಿ ನಮ್ಮಲ್ಲಿ ಇರುವಂತ ಒಂದು ಪುಸ್ತಕಗಳನ್ನು ಹೋಗಿ ಒಂದು ವಾರದೊಳಗೆ ಓದಿ ಮತ್ತೆ ವಾಪಸ್ ತಂದು ಕೊಡುವಂತದ್ ಒಂದು ಪ್ರಯತ್ನವನ್ನು ನಡೆದೈತಿ. ಹವ್ಯಾಸ ಅವ್ರಿಗೆ ಬರ್ಲಿ ಅಂತ ಹೇಳಿ ಮತ್ ಕತೆ ಅಲ್ಲದ್ರೊಳಗೆ ಓದಿದ್ರೆ ನಾವು ಮತ್ತೆ ನಮ್ಮ ಮಕ್ಕಳಿಗೆ ಬಂದ್ ಹೇಳ್ಕೊಡ್ರಿನೋ ಅಂತ ನಾವು ಪೇರೆಂಟ್ಸ್ ಗೆ ಹೇಳಿರ್ತೀವಿ. ಅವ್ರೆಷ್ಟು ಕಲಿತಾರ, ಮತ್ತ ಅವರು ಸ್ವಲ್ಪ ಪುಸ್ತಕಗಳು ಓದೋದು ಹವ್ಯಾಸ ಬೆಳಿತೈತಿ ಅಂತ ಹೇಳಿ ಅದ್ ಎಷ್ಟೊಂದು ಈಗ ಬುಕ್ ಸಜ್ಜಾ 8 ಪೇರೆಂಟ್ಸ್ ಏನೋ ಹಿಂಗ್ ತಗೊಂಡ್ ಹೋಗಿದ್ದಾರೆ. ಅದು ಖುಷಿ ಆಗ್ತೈತಿ, ಒಂದ್ ಪ್ರಯತ್ನ ಏನೋ ನಡೆದೈತಿ ಅಂತಲ್ಲ. ಪಾಲಕರು ನಾವೀಗ ಭಗವದ್ಗೀತಾನು ಇವ್ರು ಕಂಠಸ್ಥ ಮಾಡ್ತಾರ್ರಿ. ಈಗ ಭಕ್ತಿ ಯೋಗದ ಎಲ್ಲಾ ಕಡೆ ನಡೆದಿತ್ತಲ್ಲ, ಇವರು ಆ ಭಕ್ತಿ ಯೋಗ ಅಧ್ಯಾಯ ಪೂರ್ತಿ ಇವ್ರು ಕಂಠಸ್ಥ ಮಾಡ್ತಾರೆ, ಹೇಳ್ತಾರ್ರಿ. ಅದ್ ಹೇಳಿದ್ ನೋಡಿ ಎಷ್ಟೊಂದ್ ಭಗವದ್ಗೀತೆ ನನ್ನ ಕಡೆ 4-5 ಇದ್ದು ಅದ್ರೊಳಗೆ 1-2 ಕೊಟ್ಟಿದ್ದೇನೆ ನಾನು. ಅವ್ರ ಭಕ್ತಿ ಭಗವದ್ಗೀತೆ ಏನನ್ನೋದು ಗೊತ್ತಿರಂಗಿಲ್ಲ ಒಬ್ಬರಿಗೆ, ಅವ್ರು ತಗೊಂಡ್ ಹೋಗಿದ್ದಾರೆ. ಆದ್ರೆ ನಂಗೆ ತುಂಬಾ ಖುಷಿ ಆಗ್ತೈತಿ, ಎಲ್ಲೋ ಒಂದು ರೀಚ್ ಆಗ್ತಿದೆ ಎಲ್ಲ ನಮ್ ಸಂಸ್ಕೃತಿ ಅಂತ ತುಂಬಾ ಖುಷಿ ಆಗ್ತೈತಿ. ನಾವು ಇಲ್ಲಿ ನಮ್ಮ ಏರಿಯಾದೊಳಗ ಒಂದು ಸ್ಮಾರ್ಟ್ ಕಿಡ್ ಅಂತ ಒಂದು ಸ್ಕೂಲ್ ಇದೆ. ಅದ್ ನಾವು ವೀಕ್ಲಿ ಹಂಗ ವಾರದೊಳಗ ಅವ್ರು ಕಳಿತಾರೆ, ನಿಮ್ ಮಕ್ಳ ಶ್ಲೋಕ ಅದ್ ಹೇಳೋದ್ ಅದು ನೋಡಿ ನೀವು ನಮ್ಮ ವಾರದೊಳಗ ಒಂದ್ಸಲ ಬರ್ರಿ, ನಮ್ಮ ಮಕ್ಳಿಗೆ ಶ್ಲೋಕ ಹೇಳ್ಕೊಡ್ರಿ ಅಂತ ಅವ್ರು ಹೇಳ್ತಾರ. ಅದಕ್ಕೋಸ್ಕರ ನಾವು ಶನಿವಾರ ಒಂದಿನ ಅವ್ರು ನಮ್ ಪೀರಿಯಡ್ ಬಿಟ್ಟು ಕೊಟ್ಟಿರ್ತಾರ. ನಾವ್ ಅಲ್ಲಿಷ್ಟು ಹೋಗಿ ಶ್ಲೋಕಗಳನ್ನು, ಸ್ವಲ್ಪ ಎಕ್ಸರ್ಸೈಸ್ ಗಳನ್ನು ಅಥವಾ ಈ ತರ ಆಟದೊಳಗ ಈ ತರ ಅವ್ರ ಚಿಕ್ಕ ಮಕ್ಳು ಇರ್ತಾವ್ರಿ, ಅವೆಲ್ಲ ಹೇಳ್ತೀವಿ. ಮತ್ ಇಲ್ಲೂ ನಾವು ಮಕ್ಳಿಗೂ ಕ್ವಿಜ್ ಮಾಡ್ತೀವಿ. ಅದ್ರ ನಾವ್ ವೀಕ್ಲಿ ಏನ್ ತಿಂಗಳದೊಳಗ ಏನ್ ಕಲಿಸಿರ್ತೇವಲ್ಲ ಅವೆಲ್ಲ ಹೇಳ್ಕೊಟ್ಟು ಅದ್ರದ್ದು ಏನ್ ಕ್ವಿಜ್ ಮಾಡ್ತೀವಿ. ಹುಡುಗಿಯರ್ದು ಮತ್ತೆ ಹುಡುಗರ್ದು ಇದ್ರ ನಡುವೆ ಒಂದ್ ಪ್ರಶ್ನೆಗಳನ್ನು ಇದಕ್ ಹೇಳ್ತೀವಿ. ಅವ್ ಚಂದಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಎಲ್ಲರೂ ಹೇಳ್ತಾರ. ಮತ್ತ ಅದೇ ತರ ನಾವು ಜೋಳಿಗೆ ಗ್ರಂಥಾಲಯ ಅಂತ ಪ್ರಾರಂಭ ಮಾಡ್ತೀವಿ. ಜೋಳಿಗೆ ಗ್ರಂಥಾಲಯ ಅಂತ ನಾವೇನ್ ದೊಡ್ಡ ಲೈಬ್ರರಿ ತರ ಅಂತೇನಿಲ್ಲ, ಅದ್ ಒಂದು ನಮ್ಮಲ್ಲಿ ಅವೈಲಬಲ್ ಇರುವಂತ ಬುಕ್ ಎಷ್ಟೊಂದು ಬುಕ್ ಇರ್ತಾವ, ನಾವು ಓದಿ ಆಗಿರ್ತೀವಿ. ಆ ಬುಕ್ಗಳನ್ನ ಮತ್ತ ನಮ್ಗ ಅದ್ ರಿಪೀಟ್ ಓದಂಗಿಲ್ಲ. ಅದ್ ಮಕ್ಳಿಗೆ ಮೊಬೈಲ್ ಬಿಟ್ಟು ತಾವು ಸ್ವಲ್ಪ ಅವ್ರ ತಾಯಿಯವ್ರಾಗ್ಲಿ ಅವ್ರ ಮಕ್ಕಳಾಗ್ಲಿ. ಪುಟಿ, ನಿನ್ನ ಹೆಸರು ಏನಮ್ಮ? ಅವನಿ. ನಿನ್ನ ಹೆಸರಮ್ಮ? ಚಂದನ. ನಿನ್ನ ಹೆಸರು? ಅನನ್ಯ. ಖುಷಿ. ಧೃತಿ. ಓಕೆ, ಏನ್ ಹೇಳ್ತೀರಿ ಈಗ ನೀವು? ಭಗವದ್ಗೀತೆ ಅಲ್ಲ? ಹೇಳಿ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ದ್ವಾದಶೋಧ್ಯಾಯಃ ಭಕ್ತಿ ಯೋಗಃ. ಅರ್ಜುನ ಉವಾಚ ಏವಂ ಸತತಯುಕ್ತಾಯೇ ಭಕ್ತಾ ಸ್ವಾಂ ಪರ್ಯುಪಾಸತೆ ಏಷಾಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿದ್ದಮಃ. ಶ್ರೀ ಭಗವಾನುವಾಚ ಮಯ್ಯಾವೇಶಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಸ್ತೆ ಮೇ ಯುಕ್ತತಮಾ ಮತಾಃ. ಶ್ರೀಕೃಷ್ಣನಿರ್ದಿಶ್ಯಂ ಅವ್ಯಕ್ತಾಂ ಪರ್ಯುಪಾಸತೆ ಅವ್ಯಕ್ತಾಮಚಿಂತಂ ಚ ಕೂಟಸ್ಥಂ ಅಚಲಂ ಧ್ರುವಂ ಸಂಜಯಂ ಇಂದ್ರಿಯಗ್ರಾಮಂ ಸರ್ವಕೃತಮುಜಯಃ. ತೇ ಪ್ರಾಪ್ನುವಂತಿ ಮಾಮೇವ ಸರ್ವಜನನಿರ್ದೇರತಾಃ. ಕ್ಲೇಶೋ ಅಧಿಕರಸ್ತೇಷಾಂ ಅವ್ಯಕ್ತಾಂ ಸತತೇತಸಾಂ ಅವ್ಯಕ್ತಾಯಿ ಗತೆ ದುಃಖಂ
देहवद्भिर्व्यापते हेतु सर्वाणि कर्माणि मयि सन्न्यस्तमत्पराः अनन्ययोगेन मां ध्यायन्त उपासते तेषां ब्रह्मसमुद्धरतां मृत्युसंसारसागरा भवामि न चिरात् पार्थ मय्यावेशेन चेतसां मय्येव नाद्यस्तं मयि बुद्धिं विवेशय निश्चिष्यसि मय्येव अनूनं न संशयः अतचिन्तं समादातुं न शक्नोषि मयि स्थिरम् अभ्यासयोगेन ततो मां ज्ञातुं धनञ्जय अज्ञानसमर्थोऽसि मन्त्रमन्त्रकर्माणि सर्वं सिद्धिर्वाप्स्यसि